ನಮಸ್ಕಾರ. ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಭಿನಯ ಅಭಿನಯ ಭಾರತೀಯ ಎಲ್ಲ ಪದಾಧಿಕಾರಿಗಳೇ, ಇದರ ರೂವಾರಿಗಳಾದ ಅರವಿಂದ ಕುಲಕರ್ಣಿಯವರೇ, ಶ್ರೀಮತಿ ಜ್ಯೋತಿಯವರೇ, ನಾಟಕ ಮತ್ತು ರಂಗಭೂಮಿಯ ಜಿಜ್ಞಾಸುಗಳೇ, ಓದುಗರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಭಾರತೀಯ ಶ್ರೇಷ್ಠ ನಾಟಕಕಾರರಾದ ಮಹೇಶ್ ದತ್ತಾನಿಯವರ ಇಂಗ್ಲಿಷ್ ನಾಟಕಗಳ ಕುರಿತು ನಿಮ್ಮೊಂದಿಗೆ 45-50 ನಿಮಿಷ ಕಾಲ ಮಾತನಾಡಲು, ಚರ್ಚಿಸಲು ಅಥವಾ ನನ್ನ ವಿಚಾರಗಳನ್ನು, ಅವರ ನಾಟಕಗಳ ಕುರಿತು ನನ್ನ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನನ್ನ ಉಪನ್ಯಾಸವನ್ನು ನಾನು 2 ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇನೆ. ಮೊದಲನೆಯ ಭಾಗದಲ್ಲಿ ಮಹೇಶ್ ದತ್ತಾನಿಯವರ ಬಗ್ಗೆ ಕೆಲವು ಪರಿಚಯಾತ್ಮಕವಾದಂಥ ಮಾತುಗಳನ್ನು, ಅವರ ನಾಟಕಗಳ ಬಗೆಗೆ ಕೆಲವು ವಿವರಗಳನ್ನು ಮತ್ತು ಅವರ ನಾಟಕಗಳ ಕೇಂದ್ರ ಸಮಸ್ಯೆಗಳ ಬಗೆಗೆ ಕೆಲವು ಮಾತುಗಳನ್ನು ಆಡ್ತೇನೆ. ಎರಡನೇ ಭಾಗದಲ್ಲಿ ನಾನು ನೇರವಾಗಿ ಅವರ 2 ನಾಟಕಗಳನ್ನು ಚರ್ಚೆ ಮಾಡುತ್ತೇನೆ. ಒಂದು ದಾರ, ಇನ್ನೊಂದು ಡಾನ್ಸ್ ಲೈಕ್ ಎ ಮ್ಯಾನ್ ಅನ್ನುವ 2 ನಾಟಕಗಳನ್ನು ನಾನು ಚರ್ಚೆಗೆ ಎತ್ಕೊಳ್ತೇನೆ. ನಾಟಕ ನನ್ನ ಬಹಳ ಆಸಕ್ತಿಯ ಕ್ಷೇತ್ರ. ನಾಟಕದಲ್ಲಿ ನನಗೆ ಹೆಚ್ಚಿನ ಒಲವು ಮತ್ತು ಆಸಕ್ತಿ ಇರುವುದರಿಂದ ನಾನು ಅಭಿನಯ ಭಾರತೀಯ ಒಂದು ಪ್ರೀತಿಯ ಆಮಂತ್ರಣವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಬಹಳ ಪ್ರಿಯವಾದಂಥ ಭಾರತೀಯ ನಾಟಕಕಾರರಂತಂದರೆ ಗಿರೀಶ್ ಕಾರ್ನಾಡ್. ಕನ್ನಡದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಮತ್ತು ಶ್ರೀರಂಗ ಮತ್ತು ಲಂಕೇಶ್. ಭಾರತೀಯ ಸಂದರ್ಭದಲ್ಲಿ ನಾನು ಮೋಹನ್ ರಾಕೇಶ್ ಅವ್ರನ್ನ ಇಷ್ಟಪಡ್ತೇನೆ, ವಿಜಯ್ ತೆಂಡೂಲ್ಕರ್ ಅವ್ರನ್ನ, ಬಾದಲ್ ಸರ್ಕಾರ್ ಅವ್ರನ್ನ, ಹಾಗೆ ಮಹೇಶ್ ದತ್ತಾನಿ ಅವ್ರನ್ನ. ನಾವು ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಲಂಕೇಶ್, ಬಾದಲ್ ಸರ್ಕಾರ್ ಇವರ ನಾಟಕಗಳನ್ನು ಅನುವಾದದಲ್ಲಿ ಓದ್ತೇವೆ. ಅನುವಾದದ ಮೂಲಕ ನಾವು ಓದ್ತೇವೆ. ಅವರು ನೇರವಾಗಿ ಇಂಗ್ಲೀಷ್ನಲ್ಲಿ ಬರೆದವರಲ್ಲ. ಆದರೆ ಮಹೇಶ್ ದತ್ತಾನಿ ಅವರು ಪ್ರೈಮರಿಲಿ ಅವರು ಇಂಗ್ಲೀಷ್ನಲ್ಲಿ ಬರೆದವರು, ಇಂಗ್ಲೀಷ್ ನಾಟಕಕಾರ. ಈ ದೃಷ್ಟಿಯಿಂದ ಭಾರತೀಯ ಶ್ರೇಷ್ಠ ಇಂಗ್ಲೀಷ್ ನಾಟಕಕಾರ ಅಂತಂದರೆ ನಾವು ಮಹೇಶ್ ದತ್ತಾನಿ ಅಂತ ಹೇಳಬೇಕಾಗ್ತದೆ. ಅವರು ಇಂಗ್ಲೀಷಲ್ಲಿ ನಾಟಕಗಳನ್ನ ಬರೆದಿದ್ದರಿಂದ. ಮಹೇಶ್ ದತ್ತಾನಿಯವರು ಒಂದು ದೃಷ್ಟಿಯಿಂದ ಕನ್ನಡದವರೇ. ಅವರು ಹುಟ್ಟಿದ್ದು, ಬೆಳೆದದ್ದು, ಅವರ ಪ್ರಾಥಮಿಕ, ಹೈಸ್ಕೂಲು, ಕಾಲೇಜು ಶಿಕ್ಷಣವನ್ನು ಪೂರೈಸಿದ್ದು ಎಲ್ಲ ಬೆಂಗಳೂರಿನಲ್ಲಿಯೇ. ಅವರಿಗೆ ಸ್ವಲ್ಪ ಕನ್ನಡ ಕೂಡ ಬರ್ತದೆ. ನಾನು ಅವರಿಗೆ ಸಂಜೆ ಒಂದು ಟೆಕ್ಸ್ಟ್ ಹಾಕಿದ್ದೆ, ಇವತ್ತು ಅಭಿನಯ ಭಾರತೀಯವರು ನಿಮ್ಮ ನಾಟಕಗಳ ಬಗೆಗೆ ಚರ್ಚೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ನಾಟಕಗಳ ಕುರಿತು ನಾನು ಮಾತನಾಡಬೇಕು ಅಂತ ನಾನು ಅವರಿಗೆ ಒಂದು ಟೆಕ್ಸ್ಟ್ ಹಾಕಿದ್ದೆ. ಅವರು ಉತ್ತರ ಕೊಟ್ಟರು, ವಿಶಿಂಗ್ ಯು ಆಲ್ ದ ಬೆಸ್ಟ್, ಐ ಹ್ಯಾವ್ ಎ ಕ್ಲಾಸ್ ಇನ್ ದ ಈವ್ನಿಂಗ್, ಐ ವಿಲ್ ಶ್ಯೂರ್ಲಿ ಕ್ಯಾಚ್ ಇಟ್ ಆನ್ ಫೇಸ್ಬುಕ್ ಲೇಟರ್ ಟುನೈಟ್ ಟುಮಾರೋ ಅಂತ ಒಂದು ಸಂದೇಶ ಕೂಡ ಅವರು ನನಗೆ ಕಳಿಸಿದರು. ಹೀಗಾಗಿ ಮಹೇಶ್ ದತ್ತಾನಿಯವ್ರ ಬಗ್ಗೆ ಮಾತನಾಡಲಿಕ್ಕೆ ಹೆಚ್ಚಿನ ಒಂದು ಖುಷಿ ಯಾಕಾಗ್ತದೆ ಅಂತಂದರೆ ಅವರು ಭಾರತೀಯ ಒಬ್ಬ ಶ್ರೇಷ್ಠ ನಾಟಕಕಾರರು ಅನ್ನೋದು ಒಂದು. ಎರಡನೇದು, ಅವರಿಗೆ ಕನ್ನಡದ ಬಗೆಗೆ, ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಅವರ ಸಂಬಂಧ ಇದೆ. ಕನ್ನಡದ ಲೇಖಕರ ಬಗೆಗೆ, ಕನ್ನಡ ನಾಟಕಕಾರರ ಬಗೆಗೆ ಅವರಿಗೆ ಅಭಿಮಾನ, ಪ್ರೀತಿ ಕೂಡ ಇದೆ. ಬಟ್ ಅವ್ರ ನಾಟಕಗಳಲ್ಲಿ ಕನ್ನಡ ಜಗತ್ತು ಚರ್ಚಿತ ಆಗಿಲ್ಲ ಅನ್ನೋದು ಕೂಡ ಒಂದು ಸಂಗತಿ. ಅವರು ಮೂಲತಃ ಗುಜರಾತ್ನವರು ಅಂತ ಕಾಣ್ತದೆ. ಗುಜರಾತಿನ ಸಮಾಜ, ಗುಜರಾತಿನ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಹೆಚ್ಚು
ಚರ್ಚೆಗೆ ಬರ್ತದೆ. ಸೊ ಮಹೇಶ್ ದತ್ತಾನಿಯವರು 7ನೇ ಆಗಸ್ಟ್ 1958ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಗುಜರಾತಿ ದಂಪತಿಗಳಿಂದ ಬೆಂಗಳೂರಿನಲ್ಲಿ ಅವರ ಜನ್ಮ ಆಯಿತು. ಆದರೆ ಅವರು ಓದಿದ್ದು ಸಾಹಿತ್ಯ ಅಲ್ಲ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ ಅವರು BA ಪದವಿಯನ್ನು ಪಡೆದರು. ಅವರ ಜೀವನದ ಉದ್ದೇಶ ಏನಾಗಿತ್ತು ಅಂದರೆ, ಪ್ರಾರಂಭದಲ್ಲಿ ಅವರಿಗೆ ಹಿ ಡಿಂಟ್ ವಾಂಟ್ ಟು ಬಿಕಮ್ ಎ ಪ್ಲೇ ರೈಟ್ ಆರ್ ಎ ರೈಟರ್, ಒಬ್ಬ ನಾಟಕರನ್ನಾಗಬೇಕು, ಒಬ್ಬ ಲೇಖಕ ಆಗಬೇಕು ಅಂತಕ್ಕಂಥ ಒಂದು ಕನಸು ಅವರಿಗೆ ಇರಲಿಲ್ಲ. ಅವರಿಗೆ ಇದ್ದ ಒಂದು ಕನಸು ಅಂತಂದರೆ, ಅಥವಾ ಅವರಿಗೆ ಇದ್ದ ಒಂದೇ ಒಂದು ಕನಸು ಏನಂತಂದರೆ ಕಾಪಿ ರೈಟರ್ ಆಗಬೇಕು ಅಂತ ಇತ್ತು. ಹೀಗಾಗಿ ಅವರು MBA ಮಾಡಿದರು. ಯಾಕಂದರೆ MBA ಮಾಡೋದ್ರ ಮೂಲಕ ಒಂದು ಪ್ರೈಸ್ ಬರ್ತದೆ ಅಂತ ತಿಳ್ಕೊಂಡು. ಆಮೇಲೆ ಆ ಹೊತ್ತಿಗೆ ಬೆಂಗಳೂರಿನಲ್ಲಿ ಲಿಟಲ್ ಥಿಯೇಟರ್ ಭಾಳ ಆ್ಯಕ್ಟಿವ್ ಆಗಿತ್ತು. ನಾಟಕದಲ್ಲಿ ಕೆಲಸ ಮಾಡೋರಿಗೆ ಲಿಟಲ್ ಥಿಯೇಟರ್ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಲಿಟಲ್ ಥಿಯೇಟರ್ನಲ್ಲಿ ಆ ಲಿಟಲ್ ಥಿಯೇಟ್ರಿಗೆ ಇವರು ಸೇರಿಕೊಂಡ್ರು, ಮಹೇಶ್ ದತ್ತಾನಿಯವರು ಸೇರಿಕೊಂಡ್ರು, ಚಿಕ್ಕ ವಯಸ್ಸಿನಲ್ಲಿ ಸೇರಿಕೊಂಡ್ರು. ಅಲ್ಲಿ ಅವರು ಈ ಉತ್ಪಲ್ ದತ್ ಅವರ ಸೂರ್ಯಶಿಖರ ನಾಟಕದಲ್ಲಿ ಒಂದು ಪಾತ್ರ ವಹಿಸಿದರು. ಅದು ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವಿಗೆ ಕಾರಣ ಆಯಿತು. ನಾಟಕದಲ್ಲಿ ಅವರಿಗೆ ಹೇಗೋ ಆಸಕ್ತಿ ಹೊಡೆತು. ಆಮೇಲೆ ಲಿಟಲ್ ಥಿಯೇಟರನ್ನು ಜಾಯಿನ್ ಮಾಡಿದರು. ಅದಾದಮೇಲೆ ಉತ್ಪಲ್ ದತ್ ಅವರ ಸೂರ್ಯಶಿಖರ ನಾಟಕದಲ್ಲಿ ಪಾತ್ರ ವಹಿಸಿದರು. ಅದಾದ ಮೇಲೆ ನಾನೀಗಾಗಲೇ ಹೇಳಿದಾಗೆ ಒಂದು ಹೊಸ ದಾರಿ ತೆರೆದುಕೊಂಡು ಬಿಡ್ತು ಅವ್ರ ಮುಂದೆ. ತಮ್ಮ ಜೀವನದ ಪ್ರಾರಂಭದ ದಿನಗಳಲ್ಲಿ ಅವರು ಎಡ್ವರ್ಡ್ ಅಲ್ಬಿ ಬರೆದ ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಎಂಬ ಕೃತಿಯನ್ನು ಓದಿದರು. ಬಹಳ ಮಹತ್ವದ ಕೃತಿ. ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಅನ್ನೋದು ಬಹಳ ಮಹತ್ವದ ಕೃತಿ. ಬರೆದವರು ಎಡ್ವರ್ಡ್ ಅಲ್ಬಿ. ಈ ಗ್ರಂಥ ಅವರ ಮೇಲೆ ಬಹಳ ಪ್ರಭಾವ ಬೀರಿತು. ಎಷ್ಟು ಪ್ರಭಾವ ಬೀರಿತು ಅಂತಂದರೆ, ಈ ಗ್ರಂಥ ಓದಿ ಮುಗಿಸುತ್ತಿದ್ದಂತೆ ಅವರಿಗೆ ಬರಹದಲ್ಲಿ ಆಸಕ್ತಿ ಹುಟ್ಕೋತು. ಹಿ ಗಾಟ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್. ಆ ಬರೆಯುವ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಆಸಕ್ತಿ ಹುಟ್ಟಿತು. ಬರಹದಲ್ಲಿ ಅವರಿಗೆ ವಿಶ್ವಾಸ ಬಂತು. ಬರಹ ಸಾಧ್ಯ ಆಗೋದು ಯಾವಾಗ ಅಂತಂದರೆ, ಅದರಲ್ಲಿ ನಮಗೆ ವಿಶ್ವಾಸ ಬರಬೇಕು. ಅವ್ರಿಗೆ ವಿಶ್ವಾಸ ಬಂತು. ಆ ಬರಹದಲ್ಲಿ ವಿಶ್ವಾಸ ಬರಲು ಮುಖ್ಯ ಕಾರಣ ಅಂತಂದರೆ ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಅಂತಕ್ಕಂಥ ಕೃತಿ. ಈ ಕೃತಿಯನ್ನು ಬರೆದವರು ಎಡ್ವರ್ಡ್ ಅಲ್ಬಿ ಅವರು. ಆಮೇಲೆ ಗುಜರಾತಿನ ನಾಟಕಕಾರ ಮಧು ರೇ ಅಂತಕ್ಕಂಥವ್ರು, ಅವರೊಂದು ನಾಟಕ ಬರೆದಿದ್ದು. ಅವ್ರದ್ದೊಂದು ಪ್ರಸಿದ್ಧ ನಾಟಕ ಕೂರ್ಮಾನಿ ಅಗಾಶಿ ಅಂತಕ್ಕಂಥ ಒಂದು ನಾಟಕ. ಇದು ಗುಜರಾತಿ ನಾಟಕ. ಮಧು ರೇ ಬರೆದಂಥ ನಾಟಕ. ಈ ನಾಟಕ ಬಹಳ ಆಸಕ್ತಿಯಿಂದ ದತ್ತಾನಿಯವರು ಓದಿದರು. ಈ ನಾಟಕದ ಪ್ರಭಾವಕ್ಕೆ ಒಳಗಾಗಿ ಅವರು ನಾಟಕ ರಚನೆಯಲ್ಲಿ ಆಸಕ್ತಿಯನ್ನು ತೋರಿದರು. ನೋಡಿ, ನಾಟಕದಲ್ಲಿ ಉತ್ಪಲ್ ದತ್ ಅವರ ನಾಟಕದಲ್ಲಿ, ಸೂರ್ಯಶಿಖರ ನಾಟಕದಲ್ಲಿ ಪಾತ್ರ ವಹಿಸುವುದರ ಮೂಲಕ ಅವರಿಗೆ ರಂಗಭೂಮಿಯಲ್ಲಿ ಆಸಕ್ತಿ ಹುಟ್ಟಿತು. ಆಮೇಲೆ ಎಡ್ವರ್ಡ್ ಅಲ್ಬಿ ಅವರ ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಕೃತಿಯನ್ನು ಓದುವುದರ ಮೂಲಕ ಅವರಿಗೆ ಬರಹದಲ್ಲಿ ವಿಶ್ವಾಸ ಬಂತು. ಆಮೇಲೆ ತಮ್ಮವರೇ ಆದ ಗುಜರಾತಿನ ಶ್ರೇಷ್ಠ ನಾಟಕಕಾರರಾದ ಮಧು ರೇ ಅವರ ಬರೆದ ಕುರ್ಮಾನಿ ಅಗಾಶಿ ನಾಟಕ ಓದಿದ ಮೇಲೆ ಅವರಿಗೆ ನಾಟಕದಲ್ಲಿ ಆಸಕ್ತಿ ಬಂತು, ನಾಟಕ ರಚನೆಯಲ್ಲಿ ಆಸಕ್ತಿ ಬಂತು. ಅವರು ನಾಟಕ ಬರಲಿಕ್ಕೆ ಶುರು ಮಾಡಿದರು. ಇದು ಅವರ ಜೀವನದ ಒಂದು ಪ್ರಮುಖ ಘಟ್ಟ. ಅದಾದಮೇಲೆ ಅವರಿಗೆ MBA ಮಾಡಿದ್ರಿಂದ, ಕಾಪಿ ರೈಟದಲ್ಲಿ ಅವರಿಗೆ ಆಸಕ್ತಿ ಇರೋದರಿಂದ, ಒಂದು ವೃತ್ತಿ ಬೇಕಲ್ಲ ಮನುಷ್ಯ, ಒಂದು ವೃತ್ತಿ ಅಗತ್ಯ ಬೇಕು ಜೀವನ ನಿರ್ವಹಣೆಗೆ. ಅವರು ಅಡ್ವರ್ಟೈಸಿಂಗ್ ಫರ್ಮ್ನಲ್ಲಿ ಕಾಪಿ ರೈಟರ್ ಆಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು. ನಮಗೆಲ್ಲ ಗೊತ್ತಿರುವಂತೆ ಗಿರೀಶ್ ಕಾರ್ನಾಡರು ಕೂಡ ಒಂದು ಪಬ್ಲಿಷಿಂಗ್ ಹೌಸ್ನಲ್ಲಿ ಕೆಲಸ ಮಾಡಿದರು. ಭಾಳಷ್ಟು ಜನ ಇಂಗ್ಲೀಷ್ ಲೇಖಕರು ಕೆಲಸ ಮಾಡಿದರು. TS ಎಲಿಯಟ್ ಒಬ್ಬ ಕ್ಲರ್ಕ್ ಆಗಿ ಕೂಡ ಕೆಲಸ ಮಾಡಿದರು ಅನ್ನೋದು ನಮಗೆಲ್ಲ ಗೊತ್ತಿದ್ದಿದ್ದೆ. ಸೊ ಮಹೇಶ್ ದತ್ತಾನಿ ಕೂಡ ಅಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ಒಂದು ಅಡ್ವರ್ಟೈಸ್ ಫರ್ಮ್ದಲ್ಲಿ. 1986ರಲ್ಲಿ ಅವರು ತಮ್ಮ ಮೊದಲ ನಾಟಕ ವೇರ್ ದೇರ್ ಇಸ್ ಎ ವಿಲ್ ಅನ್ನೋದು ಅವರ ಮೊದಲ ನಾಟಕ. 1986ರಲ್ಲಿ ಈ ನಾಟಕ ಪ್ರಕಟಗೊಂಡಿತು. ಇದು ಅವರ ಬರೆದ ಪೂರ್ಣ ಪ್ರಮಾಣದ ನಾಟಕ. ಈ ನಾಟಕ ಬರೆದಾದ ಮೇಲೆ ಮಹೇಶ್ ದತ್ತಾನಿ ತಿರುಗಿ ನೋಡಿದ್ದೀಯಲ್ಲ, ಅವ್ರಿಗೆ ಒಂದು ರಾಜಮಾರ್ಗ ತಮ್ಮ ಮುಂದೆ ತೆರೆದುಕೊಳ್ತು. ಆಮೇಲೆ
1986ರಿಂದ ಇವತ್ತಿನವರೆಗೆ ಸುಮಾರು 24 ಸುಮಾರು 3 ದಶಕಗಳ ಕಾಲ 2.5 ದಶಕಗಳ ಕಾಲ ಅವರು ಭಾರತೀಯ ನಾಟಕ ಮತ್ತು ರಂಗಭೂಮಿಯಲ್ಲಿ ತಮ್ಮನ್ನು ತಾವು ಬಹಳ ತೀವ್ರವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗಲೂ ಸದ್ಯ ಅವರು ಪುಣೆಯಲ್ಲಿ ಮುಂಬೈಯಲ್ಲಿರ್ತಾರೆ, ಪುಣೆಯಲ್ಲಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಪ್ರತಿದಿನ ಕ್ಲಾಸ್ ಮಾಡ್ತಾರೆ. ಬೇರೆ ಬೇರೆ ಥಿಯೇಟರ್ಗಳಿಗಾಗಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ರು. ಈ ಕೊರೋನಾ ಕಾರಣದಿಂದ ಆ ಕಾರ್ಯಕ್ರಮ ರದ್ದಾಯಿತು. ಇಲ್ಲಿ ಹೋಗಿದ್ದರೆ ಅವರು ನಮ್ಮ ಜೊತೆ 2 ದಿವಸ ಇರ್ತಾಯಿದ್ರು. ಹಾಗೆಯೇ ಅವರು ಕೇವಲ ನಾಟಕಕಾರರಲ್ಲ, ಅವರು 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 ನಟರು ಕೂಡ. ಸ್ಕ್ರೀನ್ ಪ್ಲೇ ಬರೀತಾರೆ, ನಿರ್ದೇಶನ ಮಾಡ್ತಾರೆ, ನಟಿಸ್ತಾರೆ, ನಾಟಕವನ್ನು ಬರೀತಾರೆ, ಹಾಗೆ ಉಪನ್ಯಾಸ ಕೂಡ ನೀಡ್ತಾರೆ. ಎಕ್ಸಾಕ್ಟ್ಲಿ ಹೀಸ್ ಲೈಕ್ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ರನ್ನ ಥರ ಅವರು ಬೇರೆ ಬೇರೆ ಅವರ ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಒಬ್ಬ ಮನುಷ್ಯ ಆಗಿ ಈಸ್ ವೆರಿ ನೈಸ್ ಮ್ಯಾನ್. ಹೇಗೆ ಅವರು ಒಳ್ಳೆಯ ನಾಟಕಕಾರರು, ಹಾಗೆ ಅವರು ಒಬ್ಬ ಒಳ್ಳೆಯ ವ್ಯಕ್ತಿ ಕೂಡ. ಅವ್ರ ಬಗೆಗೆ ನನಗೆ ತುಂಬ ಅಭಿಮಾನ ಮತ್ತು ಪ್ರೀತಿ ಇದೆ, ಮಹೇಶ್ ದತ್ತಾನಿಯವರ ಬಗೆಗೆ. ಈಗಾಗಲೇ ಭಾರತೀಯ ವಿಮರ್ಶೆ ಅವರನ್ನು ಗುರುತಿಸಿದೆ. ಮಹೇಶ್ ದತ್ತಾನಿ ಭಾರತದ ಸಮಕಾಲೀನ ಭಾರತದ ಅತ್ಯಂತ ಮಹತ್ವದ ನಾಟಕಕಾರರಲ್ಲಿ ಒಬ್ಬರು ಅಂತಕ್ಕಂಥ ಮಾತು ಈಗ ನಿರ್ವಿವಾದ. ಭಾರತ ಮಟ್ಟದಲ್ಲಿ ಮಾತ್ರ ಅಲ್ಲ, ಅವರು ವಿದೇಶಗಳಲ್ಲೂ ಕೂಡ ಅವರ ನಾಟಕಗಳ ಅಧ್ಯಯನ ಇದೆ. ಹಿ ಈಸ್ ಎ ವರ್ಲ್ಡ್ ಕ್ಲಾಸ್ ರೈಟರ್. ಈ ಮಾತಿನಲ್ಲಿ ಸಂದೇಹ ನಮಗೆ ಬೇಡ. ಅವರು 1986ರಿಂದ ಇಲ್ಲಿಯವರೆಗೆ ಸುಮಾರು 15 ನಾಟಕಗಳನ್ನು ದತ್ತಾನಿಯವರು ಬರೆದಿದ್ದಾರೆ. ವೇರ್ ದೆರ್ ಇಸ್ ಎ ವಿಲ್ ಅನ್ನೋದು 1986ರಲ್ಲಿ ಪ್ರಕಟಗೊಂಡಿತು. ಆಮೇಲೆ ಡಾನ್ಸ್ ಲೈಕ್ ಎ ಮ್ಯಾನ್ ಅನ್ನೋದು 1989ರಲ್ಲಿ ಬಂತು. ಬ್ರೇವ್ಲಿ ಫಾಟ್ ದ ಕ್ವೀನ್ ಅನ್ನೋದು 1991ರಲ್ಲಿ ಬಂತು. ಆನೆ ಮಗ್ಗಿ ನೈಟ್ ಇನ್ ಮುಂಬೈ ಬಹಳ ಪ್ರಸಿದ್ಧವಾದ ನಾಟಕ, ಲೋಕಪ್ರಿಯವಾದ ನಾಟಕ. ಆ ನಾಟಕದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡೋದಿಲ್ಲ. 2 ನಾಟಕಗಳನ್ನು ನಾನು ಚರ್ಚೆಗೆ ಎತ್ಕೊಂಡಿದ್ದೇನೆ. 1998ರಲ್ಲಿ ಪ್ರಕಟ ಆಯಿತು. ಆಮೇಲೆ ತಾರಾ ನಾಟಕ ಪ್ರಕಟಗೊಂಡಿತ್ತು. ಅದಾದಮೇಲೆ 30 ಡೇಸ್ ಇನ್ ಸೆಪ್ಟೆಂಬರ್ ಅನ್ನೋದು ಅವರ ಮತ್ತೊಂದು ನಾಟಕ 2001ರಲ್ಲಿ ಬಂತು. ದ ಬಿಗ್ ಫ್ಯಾಟ್ ಸಿಟಿ ಅನ್ನೋದು ಮತ್ತೊಂದು ನಾಟಕ. ದ ಮರ್ಡರ್ ದ್ಯಾಟ್ ನೆವರ್ ವಾಸ್ ಅನ್ನೋದು 2000ರಲ್ಲಿ ಬಂತು. ದ ಗರ್ಲ್ ಹೂ ಟಚ್ಡ್ ದ ಸ್ಟಾರ್ಸ್ ಅನ್ನೋದು 2007ರಲ್ಲಿ. ಬ್ರೀಫ್ ಕ್ಯಾಂಡಲ್ ಅನ್ನೋದು 2009ರಲ್ಲಿ ಬಂತು. ಹಾಗೆಯೇ ಡೂ ದ ನೀಡ್ಫುಲ್ ಅನ್ನೋ ಒಂದು ಮತ್ತೊಂದು ನಾಟಕ. 7 ಸರ್ಕಲ್ಸ್ ರೌಂಡ್ ದ ಫೈರ್ ಅನ್ನೋದು ಅವರು BBC-ಗಾಗಿ ಬರೆದಂಥ ನಾಟಕ. ಅವರು BBC-ಗಾಗಿ ನಾಟಕಗಳನ್ನ ಬರೆದಿದ್ದಾರೆ, ಆಮೇಲೆ ರೇಡಿಯೋಕ್ಕಾಗಿ ನಾಟಕಗಳನ್ನ ಬರೆದಿದ್ದಾರೆ. ಎಲ್ಲ ನಾಟಕಗಳನ್ನು ನಾವು ಸೇರಿಸಿದ್ರು ಕೂಡ ಸಂಖ್ಯೆ 20ಕ್ಕಿಂತ ಅದು ದಾಟೋದಿಲ್ಲ. ಒಬ್ಬ ಲೇಖಕನ ಶ್ರೇಷ್ಠತೆಯನ್ನು ನಾವು ಅವನ ಬರೆದ ಕೃತಿಗಳ ಸಂಖ್ಯೆಯ ಆಧಾರದ ಮೇಲೆ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ನಾಟಕದ ಗುಣಮಟ್ಟ, ಅವನ ಜೀವನ ದರ್ಶನ, ಅವನ ವಸ್ತುವನ್ನು ನಿರ್ವಹಿಸ್ತಕ್ಕಂಥ ರೀತಿ, ಅವನ ಭಾಷೆ ಶೈಲಿ ಇತ್ಯಾದಿ ಮೇಲೆ ನಾವು ಒಬ್ಬ ಲೇಖಕನ ವ್ಯಕ್ತಿತ್ವವನ್ನು ಅಳಿಬೇಕಾಗ್ತದೆ. ಹಾಗೂ ಅದಲ್ಲದೆ ಅವನು ಎಷ್ಟು ಸೂಕ್ಷ್ಮವಾಗಿದ್ದಾನೆ, ಮನುಷ್ಯನ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು, ಬೇರೆ ಬೇರೆ ಮನುಷ್ಯ ಲೋಕದ ಆಯಾಮಗಳನ್ನು, ಸ್ಥಿತ್ಯಂತರಗಳನ್ನು ಅವನು ಹೇಗೆ ತನ್ನ ಕೃತಿಯಲ್ಲಿ ಸೆರೆ ಹಿಡಿದ್ದಾನೆ, ಎಷ್ಟು ಸೂಕ್ಷ್ಮವಾಗಿ ಸೆರೆ ಹಿಡಿದ್ದಾನೆ ಅನ್ನೋದು ಅವನ ನಾಟಕದ ಗುಣಮಟ್ಟವನ್ನು ಅಥವಾ ಅವನ ಕೃತಿಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ದತ್ತಾನಿಯವರನ್ನು ಅಥವಾ ದತ್ತಾನಿಯವರ ಕೃತಿಗಳನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನಂತಂದರೆ ಅವರು ಅತ್ಯಂತ ಸೂಕ್ಷ್ಮವಾದ ನಾಟಕಕಾರ. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಸಟಿಲಿಟೀಸ್ ಆಫ್ ಲೈಫ್. ಜೀವನದ ನಿಗೂಢವನ್ನು ಅವರು ಅರ್ಥ ಮಾಡ್ಕೊಳ್ಬಲ್ಲರು. ಅವರ ಆಸಕ್ತಿ ಇರೋದು ಅವರು ಪುರಾಣ ಪುಣ್ಯಕಥೆಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಯಾವುದೇ ದಂತಕಥೆಗಳಲ್ಲಿ ಮತ್ತು ಜಾನಪದದಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಅವರ ಒಂದು ಲೋಕ ಅಂತಂದರೆ ಅದು ನಗರ ಕೇಂದ್ರಿತ ಲೋಕ, ನಗರ ಕೇಂದ್ರಿತ ಮಧ್ಯಮ ಕುಟುಂಬದ ಒಂದು ಲೋಕ. ಆ ಬಗ್ಗೆ ಕೆಲವು ಮಾತುಗಳನ್ನು ನಾನು ಆಮೇಲೆ ಆಡ್ತೇನೆ. ಈ ಎಲ್ಲ ಮಾತುಗಳು ಪರಿಚಯಾತ್ಮಕವಾದಂಥ ಮಾತುಗಳು. ಮಹೇಶ್ ದತ್ತಾನಿಯವರ ನಾಟಕಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ರೀತಿಯ ಪ್ರವೇಶವನ್ನು ಒದಗಿಸ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು ಮಾತು ನಾನು ಇಲ್ಲೇ ಹೇಳಿಬಿಡಬೇಕು. ಕೇಂದ್ರ ಸಾಹಿತ್ಯ
ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದ ಮೊದಲ ಇಂಗ್ಲಿಷ್ ಆ, ನಾಟಕಕಾರ ಅಂತಂದರೆ ಮಹೇಶ್ ದತ್ತಾನಿಯವರು. ಅಲ್ಲಿವರೆಗೆ ಯಾರಿಗೂ ಯಾವ ಇಂಗ್ಲಿಷ್ ಲೇಖಕನಿಗೂ ನಾಟಕಕಾರನಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರಲಿಲ್ಲ. ಅವರಿಗೆ ಈ ಪ್ರಶಸ್ತಿ ಬಂತು. ಇದೊಂದು ಐತಿಹಾಸಿಕವಾದಂಥ ಒಂದು ಒಂದು ಘಟನೆ. ಅವರಿಗೆ ಅದರ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ. ಆಮೇಲೆ ದೇಶದ ಮತ್ತು ಪ್ರಪಂಚದ ಅತ್ಯಂತ ಮಹತ್ವದ ನಿರ್ದೇಶಕರು ಅವರ ನಾಟಕಗಳ ನಿರ್ದೇಶನ ಮಾಡಿದ್ದಾರೆ. ಅರವಿಂದ್ ಗಾವ್ ಮತ್ತು ಆಲಿಕ್ ಪರಮಹಂಸಿ ಮತ್ತು ಲಿಲೆಟ್ ದುಬೆ ಅವರ ನಾಟಕಗಳನ್ನು ನಿರ್ದೇಶನ ಮಾಡಿದ ಅತ್ಯಂತ ಪ್ರತಿಭಾವಂತ ನಿರ್ದೇಶಕರಾಗಿದ್ದಾರೆ. ದತ್ತಾನಿಯವರ ನಾಟಕಗಳ ಕೇಂದ್ರ ಸಮಸ್ಯೆಗಳ ಕುರಿತು ಕೆಲವು ಮಾತುಗಳನ್ನು ಆಡ್ಬೋದು. ದತ್ತಾನಿಯವರ ನಾಟಕ ಪ್ರಪಂಚ ಹೇಗಿದೆ, ದತ್ತಾನಿಯವರ ಪ್ರಮುಖವಾದ ಕಾಳಜಿಗಳು ಯಾವುವು, ದತ್ತಾನಿಯವರಿಗೆ ಕಾಡಿದ ಸಂಗತಿಗಳು ಯಾವುವು ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಅದು ನಗರ ಕೇಂದ್ರಿತ ಮಧ್ಯಮ ವರ್ಗದ ಕೌಟುಂಬಿಕ ಸಮಸ್ಯೆಗಳನ್ನು ನಾವು ಅವರ ನಾಟಕದಲ್ಲಿ ಕಾಣ್ತೇವೆ. ಅವರ ನಾಟಕಗಳು ಆಧುನಿಕ ನಗರ ಕುಟುಂಬಗಳ ಕುರಿತಾಗಿವೆ. ಅವರ ನಾಟಕಗಳಲ್ಲಿ ಸ್ವಲಿಂಗ ಕಾಮ, ಹೋಮೋಸೆಕ್ಸುವಾಲಿಟಿ ಅಂತೀವಲ್ಲ, ಭಾರತದಲ್ಲಿ ಈ ಸೆಕ್ಸ್ ಬಗೆಗೆ, ಸೆಕ್ಸುವಾಲಿಟಿ ಬಗೆಗೆ, ಸೆಕ್ಸಿಸಮ್ ಇವೆಲ್ಲ ಶಬ್ದಗಳು ಇಂಗ್ಲೀಷ್ನಲ್ಲಿದ್ದಾವೆ. ಇವಕ್ಕೆ ಪರ್ಯಾಯವಾದ ಕನ್ನಡ ಶಬ್ದಗಳು ಹುಡುಕೋದು ಭಾಳ ಕಷ್ಟ. ಅದು ಜೆಂಡರ್ ಅನ್ನೋದೇನಿದೆಯಲ್ಲ, ಅದು 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 ಆ ಎಲ್ಲ ವಸ್ತುಗಳು ಅವರ ನಾಟಕಗಳಲ್ಲಿ ನಮಗೆ ಸಿಗ್ತವೆ. ಹೋಮೋಸೆಕ್ಸುವಾಲಿಟಿ, ಆಮೇಲೆ ಸೆಕ್ಸು, ಸೆಕ್ಸುವಾಲಿಟಿ, ಸೆಕ್ಸಿಸಮ್, ಆಮೇಲೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂದರೆ ಲಿಂಗಾಧಾರಿತ ತಾರತಮ್ಯಗಳು ಅವರ ನಾಟಕಗಳಲ್ಲಿ ಹೇರಳವಾಗಿವೆ. ಹೆಚ್ಚು ಕಡಿಮೆ ಎಲ್ಲ ನಾಟಕಗಳಲ್ಲಿ ಈ ಸಮಸ್ಯೆಗಳು ನಮಗೆ ಸಿಗ್ತವೆ. ನಾವೇನು ಗೇ ಲಿಟ್ರೇಚರ್ ಅಂತ ಕರಿತೀವಿ, ಲೆಸ್ಬಿಯನ್ ಲಿಟ್ರೇಚರ್ ಅಂತ ಕರಿತೀವಿ. ಒಂದು ಕಾಲಕ್ಕೆ ಈ ಪದಗಳನ್ನು ಬಳಸುವುದು ಅಂತಂದರೆ ಅದು ಒಬ್ಬ ಮನುಷ್ಯನ ಸ್ಥಾನಮಾನದ ಒಂದು ಸಂಗತಿಯಾಗಿತ್ತು. ಅಂದರೆ ನಾನೊಬ್ಬ ಶಿಕ್ಷಕ, ನಾನೊಬ್ಬ ಲೇಖಕ, ಈ ಪದಗಳನ್ನು ಬಳಸ್ಬೋದಾ ಅಂಥೇಳಿ. ಈಗಲ್ಲ, ಅದು ಅವಿಭಾಜ್ಯ ಅಂಗ. ನಮ್ಮ ಇಂಗ್ಲೀಷ್ ಸಾಹಿತ್ಯದಲ್ಲಂತರೂ ಕೂಡ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇದ್ರ ಬಗೆಗೆ ಸಾಕಷ್ಟು ಸಂಶೋಧನೆ ಮತ್ತು ಅಧ್ಯಯನ ನಡೆದಿವೆ. ನಮ್ಮಲ್ಲೂ ಕೂಡ ಒಂದು 2 ಥೀಸಿಸ್ ಸಬ್ಮಿಟ್ ಆಗಿವೆ, ಈ ಜೆಂಡರ್ಗೆ ಸಂಬಂಧಪಟ್ಟಂಥದ್ದು, ಲಿಂಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ನಾವು ಹಿಸ್ಡ ಅಂತೀವಿ, ಬೇರೆ ಬೇರೆ ಶಬ್ದಗಳಿಂದ ಏನು ಕರಿತೀವಲ್ಲ, ತೃತೀಯ ಲಿಂಗಿಗಳು, ಎಲ್ಲ ಚರ್ಚೆಗಳು ಸಂಶೋಧನೆಯಲ್ಲಿ ನಮಗೆ ಸಿಗ್ತವೆ. ಆದರೆ ಇದನ್ನು ರಂಗಭೂಮಿ ಮೇಲೆ ತರತಕ್ಕಂಥ ಸಾಹಸ ಮಾಡಿದ ಮೊದಲ ಮೇಜರ್ ನಾಟಕಕಾರ ಅಂತಂದ್ರೆ ಮಹೇಶ್ ದತ್ತಾನಿಯವರು. ಗಂಡು ಹೆಣ್ಣಿನ ಸಂಬಂಧದ ಬಗೆಗೆ ಮತ್ತು ಲಿಂಗ ಇದು ಹೋಮೋಸೆಕ್ಸುವಾಲಿಟಿ ಬಗೆಗೆ ಸಾಕಷ್ಟು ಚರ್ಚೆಯನ್ನು ಅವರು ಮಾಡಿದರು. ಸೊ ಅವರ ನಾಟಕಗಳಲ್ಲಿ ಸ್ವಲಿಂಗ ಕಾಮ, ಲಿಂಗಾಧಾರಿತ ಭೇದ, ಮತಾಂಧತೆ, ಕಮ್ಯುನಲಿಸಮ್ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದಂಥ ಸಮಸ್ಯೆಗಳು ಹೆಚ್ಚು ಪ್ರಸ್ತಾಪಗೊಂಡಿವೆ. ಈ ಬಗೆಗೆ ನಾನು ಒಂದು ಮಾತನ್ನು ಕಡ್ಡಾಯವಾಗಿ ಹೇಳಬೇಕು. ಅಂದರೆ ಇನ್ನೊಂದು ವಿಷಯ ಏನಂತಂದರೆ, ಮಹೇಶ್ ದತ್ತಾನಿಯವರಿಗೆ ಒಂದು ಪ್ರಶ್ನೆ ಏನಂತಂದರೆ, ಈ ಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಅಂದರೆ ಭಾರತ ಅಂದರೆ ಏನು, ಭಾರತೀಯರು ಅಂದರೆ ಯಾರು, ಭಾರತದ ಸಂಸ್ಕೃತಿ ಅಂದರೆ ಏನು, ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥ ಈ ಕನ್ಸ್ಟ್ರಕ್ಷನ್ಸ್ ಏನಿದಾವಲ್ಲ, ಇದು ವಾಸ್ತವನೋ ಕನ್ಸ್ಟ್ರಕ್ಷನ್ಸ್ಗಳೋ ಆಮೇಲೆ ನಾವು ವಿಚಾರ ಮಾಡೋಣ. ಇದ್ರ ಬಗೆಗೆ ಅವರಿಗೆ ಸ್ವಲ್ಪ ತಕರಾರು ಇದೆ ಅಂತ ಅನಿಸ್ತದೆ. ಹೀಗಾಗಿ ಈ ಕಲ್ಪಿತ, ಆರೋಪಿತ, ರಹಿತ ಭಾರತದ ಅಥವಾ ಭಾರತೀಯ ಕಲ್ಪನೆಯನ್ನು ದತ್ತಾನಿ ಪ್ರಶ್ನಿಸ್ತಾರೆ ಅವರ ನಾಟಕಗಳಲ್ಲಿ. ಇನ್ನೊಂದು ಮುಖ್ಯ ಸಂಗತಿ ಅಂತಂದರೆ, ಈ ಚೈಲ್ಡ್ ಅಬ್ಯೂಸ್ ಅಂತ ನಾವು ಕರಿತೀವಲ್ಲ, ಮಕ್ಕಳನ್ನು ಶೋಷಣೆಗೆ ಗುರಿಪಡಿಸೋದು. ಪ್ರಾಯಶಃ ಭಾರತದಲ್ಲಿ ಮಕ್ಕಳ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಒಂದು ಮಹಿಳೆಯರದು, ಇನ್ನೊಂದು ಚಿಕ್ಕ ಮಕ್ಕಳದು. ನಾವು ಭಾಳ ಸಲ ನಮ್ಮೆಲ್ಲ ಚರ್ಚೆಯನ್ನು ನಾವು ಬೇರೆ ಬೇರೆ ವರ್ಗ, ವರ್ಣ ಮತ್ತು ಜಾತಿಗಳ ಮೇಲೆ ಕೇಂದ್ರೀಕರಿಸ್ತೇವಲ್ಲ, ಅದಕ್ಕಿಂತಲೂ ಭೀಕರವಾದಂಥ ಒಂದು ಶೋಷಣೆ ಈ ದೇಶದಲ್ಲಿ ಅವ್ಯಾಹತವಾಗಿ ನಿರಂತರವಾಗಿ
ನಡೀತಾ ಇದೆ. ಅದರ ಬಗೆಗೆ ನಾವು ಹೆಚ್ಚು ಗಮನ ಹರಿಸಿಲ್ಲ. ಗಮನ ಗಮನ ಹರಿಸಬೇಕು. ಅದರಲ್ಲಿ ಒಂದು, ಮಕ್ಕಳ ಮೇಲಿನ ದೌರ್ಜನ್ಯ; ಎರಡು, ಸ್ತ್ರೀಯರ ಮೇಲಿನ ದೌರ್ಜನ್ಯ. ಈ ಬಗೆಗೂ ಕೂಡ ಮಹೇಶ್ ದತ್ತಾನಿ ಸಾಕಷ್ಟು ಗಮನವನ್ನು ಸೆಳೆದಿದ್ದಾರೆ. ಆ ಬಗೆಗೆ ತಮ್ಮ ನಾಟಕಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಯಾವ ಯಾವ ಸಮಾಜದಲ್ಲಿ, ಯಾವ ನಾಗರಿಕತೆಯಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸರಿಯಾದ ಒಂದು ರಕ್ಷಣೆ ಇರೋದಿಲ್ಲಲ್ಲ, ಅದು ಹೇಗೆ ಬೆಳೆದು ಬರಲಿಕ್ಕೆ ಸಾಧ್ಯ ಇದೆ? ನಾವು ಗ್ಲೋಬಲ್ ಪವರ್ ಆಗಬೇಕು ಅಂತಂದರೆ ಇವೆಲ್ಲ ಮಾತುಗಳು ಈ ನಾಟಕಗಳಲ್ಲಿ ಬರ್ತಾ ಇರೋದ್ರಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಂಡಿಯಾ ಗ್ಲೋಬಲ್ ಪವರ್ ಆಗಬೇಕು, ಯಾವಾಗ ಸಾಧ್ಯ ಇದೆ? ಯಾವಾಗ ಸಾಧ್ಯ ಇದೆ ಅಂದರೆ, ನೀವು ಈ ಡಿಸ್ಕ್ರಿಮಿನೇಷನ್ ನಿಲ್ಲಬೇಕು, ಈ ಭೇದಗಳನ್ನು ನಾವು ನಿಲ್ಲಿಸಬೇಕು, ಈ ತಾರತಮ್ಯವನ್ನು ನಾವು ನಿಲ್ಲಿಸಬೇಕು, ಮಕ್ಕಳನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ಅನ್ನೋದು. ಮಕ್ಕಳ ಸೆಕ್ಯುರಿಟಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ಸಲ ಮನೆಯಲ್ಲೇ ಮಕ್ಕಳಿಗೆ ಸೆಕ್ಯುರಿಟಿ ಇಲ್ಲದಂಥ ಪರಿಸ್ಥಿತಿ ಇದೆ. ನಾವೆಲ್ಲ ಪಾಲಕರು ಈ ಬಗೆಗೆ ಹೆಚ್ಚು ಗಮನ ಹರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಸುಮ್ಮನೆ ಸಾಂದರ್ಭಿಕವಾಗಿ ಇಲ್ಲಿ ಹೇಳಿ ನಾನು ನನ್ನ ಉಪನ್ಯಾಸದ ಎರಡನೆಯ ಭಾಗಕ್ಕೆ ಹೋಗ್ತೇನೆ. ಇಲ್ಲಿ ಎರಡು ನಾಟಕದ ಬಗೆಗೆ ಚರ್ಚೆ ಮಾಡಿ ಮತ್ತಿಷ್ಟು ವಿಷಯಗಳನ್ನು ಅವರ ನಾಟಕದ ಸಂದರ್ಭದಲ್ಲಿ ನಾನು ನನ್ನ ಮಾತಿನ ಕೊನೆಗೆ ಪ್ರಸ್ತಾಪ ಮಾಡ್ತೇನೆ. ತಾರಾ ಅನ್ನೋದು ಒಂದು ನಾಟಕ. ತಾರಾ ಮತ್ತು ಡಾನ್ಸ್ ಲೈಕ್ ಎ ಮ್ಯಾನ್ ಅಂತಕ್ಕಂಥ ಎರಡು ನಾಟಕಗಳ ಬಗೆಗೆ ನಾನು ಇಲ್ಲಿ ವಿಸ್ತೃತವಾದ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಾರಾ ಮಹೇಶ್ ದತ್ತಾನಿಯವರ ಮೂರನೆಯ ನಾಟಕ. ಇದು ಬಹಳ ಲೋಕಪ್ರಿಯವಾದಂಥ ನಾಟಕ. ಜಾಗತಿಕ ಮಟ್ಟದಲ್ಲಿ ಓದುಗರ, ಪ್ರೇಕ್ಷಕರ ಗಮನ ಸೆಳೆದಂಥ ನಾಟಕ. ಈ ನಾಟಕದಲ್ಲಿ ಅವರು ಲಿಂಗದ ಪ್ರಶ್ನೆಯನ್ನು ಎತ್ತಾರೆ. ಹೆಣ್ಣು ಮಗುವಿನ ಸಂದರ್ಭದಲ್ಲಿ ಮಾಡಲಾಗುವ ಭೇದಗಳನ್ನು ಅವರು ಸಿದ್ಧ ಮಾದರಿಗಳಲ್ಲಿ ಚರ್ಚಿಸದೆ ಸಮಸ್ಯೆಯ ಮೂಲ ಸ್ವರೂಪಕ್ಕೆ ಹೋಗ್ತಾರೆ. ಇದು ಮಹೇಶ್ ದತ್ತಾನಿಯವರ ನಾಟಕಗಳ ವೈಶಿಷ್ಟ್ಯ ಮತ್ತು ಮಹೇಶ್ ದತ್ತಾನಿಯವರ ಚಿಂತನಾ ಕ್ರಮದ ಒಂದು ವೈಶಿಷ್ಟ್ಯ. ಭಾಳ ಸರಳವಾಗಿ ಹೇಳ್ಬೋದು ನಾವು, ಗಂಡಿನ ಎಲ್ಲ ಸಮಸ್ಯೆಗಳಿಗೆ ಹೆಣ್ಣೇ ಕಾರಣ, ಹೆಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಗಂಡೇ ಕಾರಣ, ಅಥವಾ ಮೇಲ್ಜಾತಿಯ ಎಲ್ಲ ಸಮಸ್ಯೆಗಳಿಗೆ ಇನ್ನಾರೋ ಕಾರಣ, ಅಥವಾ ಬೇರೆ ಜಾತಿಗಳ ಎಲ್ಲ ಸಮಸ್ಯೆಗಳಿಗೆ ಇವರೇ ಕಾರಣ ಅನ್ನೋದೇನಿದೆಯಲ್ಲ, ಇವು ಸಿದ್ಧ ಮಾದರಿಗಳು. ಸತ್ಯ ಇಲ್ಲ ಅನ್ನೋದಿಲ್ಲ, ಸತ್ಯ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅದೇ ಸಂಪೂರ್ಣ ಸತ್ಯ ಅಲ್ಲ, ಅದೇ ಸಂಪೂರ್ಣ ಸತ್ಯ ಅಲ್ಲ ಅಂತಕ್ಕಂಥದ್ದು. ಈ ಸತ್ಯವನ್ನು ನಾವು ಕಂಡು ತುಂಡವಾಗಿ ಬೈನರಿ ಅಪೋಸಿಷನ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಕಪ್ಪು, ಇದು ಬಿಳುಪು, ಎಡ, ಇದು ಸತ್ಯ ಅಲ್ಲ, ಇದು ಬಲ, ಇದು ಸತ್ಯ, ಅಥವಾ ಇದು ಬಲ ಸತ್ಯ, ಎಡ ಸತ್ಯ ಅಲ್ಲ ಅಂತಕ್ಕಂಥ ಮಾತನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ನಮಗೆ ಸತ್ಯದ ಸಂಪೂರ್ಣ ದರ್ಶನ ಅಥವಾ ಸಂಪೂರ್ಣ ಸತ್ಯದ ದರ್ಶನ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹೇಶ್ ದತ್ತಾನಿಯವರ ನಾಟಕಗಳಲ್ಲಿ ಅವರು ಯಾವುದೇ ಸಮಸ್ಯೆ ಬಗೆಗೆ ಚರ್ಚೆ ಮಾಡಲಿ ಅಥವಾ ನಾಟಕಗಳನ್ನು ಬರಲಿ, ಆ ಸಮಸ್ಯೆಯ ಒಂದು ಸಮಗ್ರತೆ ನಮಗೆ ಗೊತ್ತಾಗ್ತದೆ, ಆ ಸಮಸ್ಯೆಯ ಮೂಲ ಸ್ವರೂಪ ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ಅವರು ಯಾವುದೇ ಒಂದು ಪಂಗಡಕ್ಕೆ ಸೇರೋದಿಲ್ಲ, ಒಂದು ಸಿದ್ಧಾಂತಕ್ಕೆ ಸೇರೋದಿಲ್ಲ. ಹಿ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಪ್ರಾಬ್ಲಮ್ ಇಟ್ಸ್ ಸೆಲ್ಫ್. ಅವರಿಗೆ ರಾಜಕೀಯ ನಿಲುವುಗಳನ್ನು ತಾಳಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಯಾಕೆಂದರೆ ನಾವು ಇದು ಸತ್ಯ ಅಂತಂದರೆ ಇಟ್ ಬಿಕಮ್ಸ್ ಎ ಪೊಲಿಟಿಕಲ್ ಸ್ಟ್ಯಾಂಡ್. ಇದೇ ಸತ್ಯ ಅಂತಂದರೆ ಪೊಲಿಟಿಕಲ್ ಸ್ಟ್ಯಾಂಡ್ ಆಗ್ತದೆ. ಇದು ಒಂದು ಸತ್ಯದ ಪಾಸಿಬಿಲಿಟಿ ಅಂತಲೇ ಹೇಳಬೇಕು. ಇದೇ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರು ಹಾಗೆ ಅದು ತಾರಾ ಆಗಿರ್ಬೋದು, ಡಾನ್ಸ್ ಲೈಕ್ ಎ ಮ್ಯಾನ್ ಆಗಿರ್ಬೋದು, ಬೇರೆ ಯಾವುದೇ ನಾಟಕ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಯ ಮೂಲ ಸ್ವರೂಪಕ್ಕೆ ಹೋಗಿ ಅದನ್ನು ನಮ್ಮೆದುರು ತೆರೆದಿಡ್ತಾರೆ. ಇಲ್ಲಿ ಈ ನಾಟಕ ನಾನೀಗಾಗಲೇ ಹೇಳಿದಾಗೆ ಬಹಳ ಪ್ರಭಾವಿಯಾದ ನಾಟಕ, ಬಹಳ ಜನಪ್ರಿಯವಾದಂಥ ನಾಟಕ, ಬಹಳ ಜನರ ಮನಸ್ಸನ್ನು ಗೆದ್ದಂಥ ನಾಟಕ. ಇಲ್ಲಿ ತಾರಾ ಮತ್ತು ಚಂದನ್ ಇವರು ಅವಳಿ ಜವಳಿ ಮಕ್ಕಳು. ಏನಾಗ್ತದೆ ಅಂದರೆ, ಈ ಮಕ್ಕಳ ಜನನ ಆದಾಗ ಆ ಎರಡು ದೇಹಗಳು ಅಂಟಿಕೊಂಡಿರ್ತವೆ.
ತಾರಾ ಮತ್ತು ಚಂದನ್ ಇವರು ಎರಡು ಅವಳಿ ಜಗಳು ಮಕ್ಕಳ ಜನ್ಮ ಆದಾಗ, ಅವರು ಹುಟ್ಟಿದಾಗ ಎರಡು ದೇಹಗಳು ಅಂಟಿಕೊಂಡಿರ್ತವೆ. ಮೂರೇ ಕಾಲ, ಎರಡು ದೇಹ ಮತ್ತು ಮೂರು ಕಾಲ ಅಥವಾ ಮೂರೇ ಕಾಲ. ಮನುಷ್ಯ ಅಂದರೆ ಇಬ್ಬರು ಅಂದಮೇಲೆ ಇಬ್ಬರಿಗೂ ಎರಡೆರಡು ಕಾಲಗಳು ಬೇಕಲ್ಲ, 4 ಕಾಲಗಳು ಬೇಕು. ಅಂದರೆ ಅವರು ಪರಿಪೂರ್ಣವಾದ ಮನುಷ್ಯರು ಅಂತ. ದೈಹಿಕವಾಗಿ ಪರಿಪೂರ್ಣವಾದ ಮನುಷ್ಯರು ಅಂತಂದರೆ 2 ಕಾಲ, 2 ಕೈ, 2 ಕಣ್ಣು, 1 ಮೂಗು, 1 ಬಾಯಿ ಇತ್ಯಾದಿ ಎಲ್ಲ ಇರಬೇಕು ಅಂತನ್ನೋದು. ಇಲ್ಲ ಅಂತಂದರೆ ದೈಹಿಕವಾಗಿ ಪರಿಪೂರ್ಣ ಅಲ್ಲ. ಇದೇ ಸಮಸ್ಯೆ ಅಂತಂದರೆ ಒಂಥರ ಹೈವದರಿಂದ ಸಮಸ್ಯೆ ಇದ್ದ ಹಾಗೆ. ಇಬ್ಬರು ಮಕ್ಕಳು, ಇಬ್ಬರು ಮಕ್ಕಳು ಅಂದರೆ ಇಬ್ಬರು ಮಕ್ಕಳು, ದೇಹ 2, ಕಾಲ ಮಾತ್ರ 3. ಅವಾಗ ವೈದ್ಯರು ಏನು ಹೇಳ್ತಾರೆ ಅಂದರೆ, ತಾಯಿಗೆ ತಂದೆ ಪಟೇಲ್ ಅಂತ, ಇಬ್ಬರು ಮಕ್ಕಳ ತಂದೆ ಹೆಸರು ಪಟೇಲ್. ಆ ಪಾಲಕರಿಗೆ ಏನು ಹೇಳ್ತಾರೆ ಅಂತಂದರೆ, ನೀವು ಶಸ್ತ್ರಚಿಕಿತ್ಸೆಗೆ ಹೋಗಬೇಕು. ಯು ವಿಲ್ ಹ್ಯಾವ್ ಟು ಗೋ ಫಾರ್ ಸರ್ಜರಿ. ಓನ್ಲಿ ಸರ್ಜರಿ ಕ್ಯಾನ್ ಸೇವ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು, 2 ಮಕ್ಕಳು ಬದುಕುಳಿಬೇಕು ಅಂತಂದರೆ ನೀವು ಶಸ್ತ್ರಚಿಕಿತ್ಸೆಗೆ ಶರಣಾಗಲೇಬೇಕು ಅಂತ ಹೇಳ್ತಾರೆ. ಆವಾಗ ತಂದೆ ತಾಯಿ ಇಬ್ಬರು ವಿಚಾರ ಮಾಡ್ತಾರೆ, 3 ಕಾಲ ಇಬ್ಬರು ಮಕ್ಕಳು, ಯಾರಿಗೆ 2 ಕೊಡೋದು, ಯಾರಿಗೆ 1 ಕೊಡೋದು? ನೋಡಿ ಸಮಸ್ಯೆ ಏನು. 3 ಮನೆಗಳದಾವ, ಇಬ್ಬರು ಮಕ್ಕಳದವ್ರ, ಒಬ್ಬರಿಗೆ 2 ಒಬ್ಬರಿಗೆ 1 ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈ ಕಾಲನ್ನು ಹೇಗೆ ಮಾಡೋದು? ಆವಾಗ ತಂದೆ ತಾಯಿ ಇಬ್ಬರು ಅಂತಾರೆ, ತಾರಾಗೆ 1 ಕಾಲಿಂದ ನಡೀತಿದೆ, ಚಂದನಿಗೆ 2 ಕಾಲು ಬೇಕಲ್ಲ, ಯಾಕಂದ್ರೆ ಗಂಡು ಮಗು, ಅವನಿಂದ ಏನೋ ಆಗಬೇಕಾಗಿದೆ. ಈ ಹೆಣ್ಣಿನಿಂದ ಏನಾಗಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿ 1 ಕಾಲನ್ನು ಮೊದಲಿಗೆ ಆ ಕಾಲನ್ನು ಕಟ್ ಮಾಡಬೇಕು ಮತ್ತು ಇದಕ್ಕೆ ಹೊಂದಿಸ್ಬೇಕು. ಬಹಳ ಕಾಂಪ್ಲಿಕೇಟೆಡ್ ಆದಂಥ ಒಂದು ಶಸ್ತ್ರಚಿಕಿತ್ಸೆ ಅದು. ಅದರ ಬಗ್ಗೆ ನನಗೆ ಬಹಳ ಮೆಡಿಕಲ್ ನಾಲೆಜ್ ಇಲ್ಲ. ಅದು ಸಂಪೂರ್ಣವಾಗಿ ಮೆಡಿಕಲಿ ಕರೆಕ್ಟ್ ಇರಬೇಕಂತೇನಿಲ್ಲ. ಇದು ಸಾಹಿತ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಆಗಲೇಬೇಕು. ಆ ಎಕ್ಯುರೇಸಿ ಬೇಕಾದ ಅಗತ್ಯ ಏನಿಲ್ಲ. ಸೊ ಕೊನೆಗೆ ದಂಪತಿಗಳು ಕೊನೆಯ ನಿರ್ಧಾರಕ್ಕೆ ಏನು ಬರ್ತಾರೆ ಅಂದರೆ, 1 ಕಾಲನ್ನು 2 ಕಾಲನ್ನು ಅವನಿಗೆ ಬಿಟ್ಟು 1 ಕಾಲನ್ನು ತೆಗೆದು 2 ಕಾಲನ್ನು ಮಗನಿಗೆ, 1 ಮಗಳಿಗೆ ಹೀಗೆಲ್ಲ ಮಾಡಿ ಆಪ್ರೇಷನ್ ಮಾಡ್ತಾರೆ. ಆ ಮಕ್ಕಳು ಬದುಕುಳಿಬೇಕು ಅಂತಂದರೆ ಆಪ್ರೇಷನ್ ಮಾಡಲೇಬೇಕಾಗಿರ್ತದೆ. ಆಪ್ರೇಷನ್ ಮುಗಿದು ಹೋಗ್ತದೆ. ಆಮೇಲೆ ಅವಳು ಚಂದನಿಗೆ 2 ಕಾಲುಗಳು, ಆಮೇಲೆ ತಾರಾಗೆ 1 ಕಾಲು. ಅವಳು ತನ್ನ ಜೀವನದುದ್ದಕ್ಕೂ ಕುಂಟಿಯಾಗಿ ಉಳಿಬೇಕಾಗ್ತದೆ. ಇದರಿಂದ ತಂದೆಗಾಗಲಿ ತಾಯಿಗಾಗಲಿ ಭಾಳ ಕೆಡುಕು ಅನಿಸೋದಿಲ್ಲ, ತಪ್ಪು ಅನಿಸೋದಿಲ್ಲ. ಅವರ ಒಂದು ಸೆನ್ಸ್ ಆಫ್ ಮೊರಾಲಿಟಿ ಅಂತೇವಲ್ಲ, ಈ ನೈತಿಕ ಪ್ರಜ್ಞೆಗೆ ಹರ್ಟ್ ಆಗೋದಿಲ್ಲ. ಅವರಿಗೆ ಪಾಪ ಪ್ರಜ್ಞೆ ಕೂಡ ಕಾಡೋದಿಲ್ಲ. ಅವರು ಸಹಜವಾಗಿ ಉಳಿದ್ಬಿಡ್ತಾರೆ. ಇದು ನಡಿಬೇಕಾದದ್ದು. ಹೇಗೆ ಇಲ್ಲಿವರೆಗೆ ಹೇಗೆ ನಡ್ಕೊಂಡು ಬಂದಿದೆ ಹಾಗೆ ಇದು ನಡೆದುಕೊಂಡು ಹೋಗಬೇಕು ಅಂತಂದರೆ, ಗಂಡು ಮಗು ಅಂತಂದರೆ ಗಂಡು ಮಗುವಿನ ಒಂದು ಉಳಿವಿಗಾಗಿ ಹೆಣ್ಣು ತ್ಯಾಗ ಮಾಡಬೇಕು, ಗಂಡಿಗಾಗಿ ಹೆಣ್ಣು ತ್ಯಾಗ ಮಾಡಬೇಕು ಅಂತಕ್ಕಂಥದ್ದು. ಮುಂದೆ ತಾರಾಗೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಡಿಸ್ಕ್ರಿಮಿನೇಷನ್ ಅಲ್ಲಿಗೆ ನಿಲ್ಲೋದಿಲ್ಲ, ತಾರತಮ್ಯ ಅಲ್ಲಿಗೆ ನಿಲ್ಲೋದಿಲ್ಲ. ಈ ನಾಟಕವು ನಾವು ಸೂಕ್ಷ್ಮವಾಗಿ ಓದಿದರೆ ನನಗೆ ಬಹಳ ಆಶ್ಚರ್ಯ ಅಲ್ಲ, ಆಘಾತ ಆಗ್ತದೆ. ಒಬ್ಬ ತಂದೆ ಹೀಗೆಲ್ಲ ವಿಚಾರ ಮಾಡ್ಬೋದಾ? ನಾನು ಕೂಡ ಒಬ್ಬ ತಂದೆ. ಸೊ ಈ ಗಂಡು ಮಕ್ಕಳು, ಪುರುಷರು ಹೆಣ್ಣು ಮಕ್ಕಳ ಬಗ್ಗೆಗೆ ಇನ್ನೂ ಹೆಚ್ಚು ಸಹನೆಯಿಂದ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಅಂತ ನನಗನ್ನಿಸ್ತು ಈ ನಾಟಕ ಓದಿದ ಮೇಲೆ. ಭಾಳ ಈ ನಾಟಕ ನನ್ನನ್ನು ಭಾಳ ಆಳವಾಗಿ ತಟ್ಟಿತು. ನನ್ನ ಮೇಲೆ, ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಕೂಡ ಉಂಟು ಮಾಡ್ತು. ಯಾಕಂತಂದರೆ ಮುಂದೆ ಆ ಮಕ್ಕಳು ಬೆಳೀತಿರ್ಬೇಕಾದ್ರೆ ಅಲ್ಲಿ ತಾರತಮ್ಯ ಮಾಡ್ತಾರೆ. ಅವಳಿಗೆ ಎಲ್ಲ ಇದ್ದಿದ್ದಿಲ್ಲ, ಒಳ್ಳೆಯ ಸ್ಕೂಲು, ಮಗ ಇಂಥ ಕಾಲೇಜಲ್ಲಿ ಇಂಥ ಸ್ಕೂಲಲ್ಲಿ ಓದಬೇಕು, ಮಗಳು ಇಲ್ಲಿ ಓದಬೇಕು. ಅವರ ಆಹಾರದಲ್ಲಿ ವ್ಯತ್ಯಾಸ, ಉಡುಪಿನಲ್ಲಿ ವ್ಯತ್ಯಾಸ, ಇದೆಲ್ಲ ಇಲ್ಲಿ ನಡೀತದೆ. ಕೊನೆಗೆ ಈ ಪಟೇಲ್, ಚಂದನ್ನ ತಂದೆ, ಒಂದು ವಿಲ್ ಬೆರೆತಾನೆ ನಾಟಕದಲ್ಲಿ. ಕೊನೆಗೆ ಏನಂದರೆ, ನನಗೆ ನನ್ನ ಮಗನಿಗೆ ಹುಟ್ಟುವ ಮೊಮ್ಮಗನ ಹೆಸರಿಗೆ ನನ್ನ ಆಸ್ತಿ ಹೋಗಬೇಕು ಅಂತಂತಾನೆ. ಇಷ್ಟು ಸೊ ಹರಿಬಲ್. ನನ್ನ ಮಗ ಇರ್ತಾನೆ, ಮಗಳಿರ್ತಾಳ,
ಮೊದಲಿಗೆ ಮಗ ಮಗಳಿಗೆ ಸಮಪಾಲಾಗಬೇಕು? ಇಲ್ಲ, ಮಗನಿಗೆಲ್ಲ ಮೊಮ್ಮಗನ ಹೆಸರಿಗೆ ತನ್ನ ಆಸ್ತಿ ಹೋಗಬೇಕು. ಮಗಳಿಗೆ ಮದುವೆ ಆಗಿ ಅವಳಿಗೆ ಮಕ್ಕಳಾದರೆ, ಅವಳಿಗೆ ಗಂಡು ಮಗು ಆದರೆ ಈ ಎಲ್ಲ ಸಮಸ್ಯೆಗಳ ಪ್ರಶ್ನೆಗಳು ಏರ್ತವೆ. ಈ ತಾರಾ ನಾಟಕದ ಬಗೆಗೆ ದತ್ತಾನಿ ಒಂದು ಸಂದರ್ಶನದಲ್ಲಿ ದತ್ತಾನಿಯವರು ಹೀಗೆ ಹೇಳಿದರು: ಐ ಸಿ ತಾರಾ ಆಸ್ ಎ ಪ್ಲೇ ಅಬೌಟ್ ದಿ ಮೇಲ್ ಸೆಲ್ಫ್ ಆ್ಯಂಡ್ ಫಿಮೇಲ್ ಸೆಲ್ಫ್. ಮೇಲ್ ಸೆಲ್ಫ್ ಮತ್ತು ಫಿಮೇಲ್ ಸೆಲ್ಫ್ದ ಬಗ್ಗೆ ಇರತಕ್ಕಂಥ ಒಂದು ನಾಟಕ. ಈ ಕೇಂದ್ರ ಸಮಸ್ಯೆ ಅಂತಂದರೆ ಇದೆ, ಹೆಣ್ಣು ಮತ್ತು ಗಂಡು, ಅಥವಾ ಹೆಣ್ಣಿನ ಅಸ್ತಿತ್ವ, ಗಂಡಿನ ಅಸ್ತಿತ್ವ, ಅಥವಾ ಹೆಣ್ಣಿನ ಒಂದು ಲೋಕ, ಗಂಡಿನ ಲೋಕ. ಇದರ ಬಗೆಗೆ ಈ ನಾಟಕ ಇರೋದು, ತಾರಾ ಅನ್ನೋದು ಅಂತಕ್ಕಂಥ ನಾಟಕ ಇರೋದು. ಇಲ್ಲಿ ದ ಮೇಲ್ ಸೆಲ್ಫ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಇನ್ ಆಲ್ ಕಲ್ಚರ್ಸ್. ಪ್ರತಿಯೊಂದು ಸಂಸ್ಕೃತಿಯಲ್ಲಿ, ಪ್ರತಿಯೊಂದು ಜನಾಂಗದಲ್ಲಿ ಗಂಡಿಗೆ ಹೆಚ್ಚಿನ ಆದ್ಯತೆ ಕೊಂಡಾಗ್ತದೆ, ಗಂಡಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಂಡಾಗ್ತದೆ, ಗಂಡಿನ ಸುಖಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಳ್ಳಾಗ್ತದೆ ಅಂತಕ್ಕಂಥದ್ದು ಈ ನಾಟಕದಲ್ಲಿ ಚರ್ಚೆ ಆಗ್ತದೆ. ಈ ನಾಟಕದ ಕೇಂದ್ರ ವಸ್ತು ಕೂಡ ಅದೇ. ಯಾಕೆ ಅನ್ನೋ ಒಂದು ಪ್ರಶ್ನೆ. ಸಮಾನತೆ ಯಾಕೆ ಅಲ್ಲ? ನೋಡಿ, ಮನುಷ್ಯ ಜಗತ್ತಿನಲ್ಲಿ ಇರ್ತಕ್ಕಂಥ ಎರಡು ಪ್ರಭೇದಗಳಂತಂದರೆ ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು, ಎರಡೇ. ಮೂರನೇ ಈಗ ಒಂದು ತೃತೀಯ ಲಿಂಗ ಬಂದಿದೆ, ಅದನ್ನು ಕೂಡ ನಾವು ಗಮನಕ್ಕೆ ಇಟ್ಕೋಬೇಕು. 2 ಅಥವಾ 3 ಹೀಗೆ ಅಂದ್ಕೋಬಹುದು. ಇದ್ರ ಮಧ್ಯೆ ಯಾಕೆ ಇಷ್ಟು ತಾರತಮ್ಯ, ಎಷ್ಟು ಭೇದ ಭಾವ ಅಂತನ್ನೋದು ನೋಡ್ರಿ. ಈಗ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಆಗ್ತಕ್ಕಂಥ ತಾರತಮ್ಯ ಬಿಡಿ, ಒಂದೇ ಮನೆಯಲ್ಲಿ, ಕುಟುಂಬದಲ್ಲಿ ಒಂದೇ ಪಾಲಕರಿಂದ ಹುಟ್ಟಿದಂಥ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಮಾಡ್ತಕ್ಕಂಥ ತಾರತಮ್ಯಕ್ಕೆ ಯಾವ ಅರ್ಥ ಇದೆ? ಹೌ ಟು ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್ ಲಾಜಿಕಲಿ ಅನ್ನೋದು ಒಂದು ಸಮಸ್ಯೆ. ಪ್ರತಿಯೊಬ್ಬ ತಂದೆ, ಪ್ರತಿಯೊಬ್ಬ ತಾಯಿ ಇದ್ರ ಬಗೆಗೆ ವಿಚಾರ ಮಾಡಬೇಕು. ಈ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ, ಈ ಮೈಂಡ್ ಸೆಟ್ಟನ್ನು ಅವರು ಪ್ರಾಬ್ಲಮಟೈಸ್ ಮಾಡ್ತಾರೆ, ಅದನ್ನು ಕ್ವೆಶ್ಚನ್ ಮಾಡ್ತಾರೆ. ಭಾರತೀಯ ಒಂದು ಮಾನಸಿಕ ಸ್ಥಿತಿ ಇಲ್ಲಿ ಹೆಣ್ಣಿನ ವಿರುದ್ಧ ಕೇವಲ ಗಂಡು ಮಾತ್ರ ಕೆಲಸ ಮಾಡೋದಿಲ್ಲ, ಹೆಣ್ಣಿನ ವಿರುದ್ಧ ಹೆಣ್ಣು ಕೂಡ ಕೆಲಸ ಮಾಡುತ್ತದೆ. ತಾಯಿಯಾಗಿ ನೋಡಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಮಗಳಾಗಿ, ತಂಗಿಯಾಗಿ ಕೂಡ ಅದು ಆ ಒಂದು ಶೋಷಣೆಯನ್ನು ಮಾಡ್ತಾ ಇರ್ತದೆ. ಇದು ಈ ಒಂದು ಪೆಟ್ರಿಯಾರ್ಕಿ, ಈ ಪೆಟ್ರಿಯಾರ್ಕಿಯನ್ನು ಪ್ರಶ್ನಿಸ್ತಕ್ಕಂಥ ಕೆಲಸ ಅವರು ಭಾಳ ನಿರ್ಭಿಡೆಯಿಂದ ಮಹೇಶ್ ದತ್ತಾನಿ ಅವರು ಮಾಡ್ತಾರೆ. ಇಲ್ಲಿ ಇನ್ನೊಬ್ಬರು ಎರಿನ್ ಮೀ ಅಂತಕ್ಕಂಥವ್ರು ಒಬ್ಬ ಪ್ರಸಿದ್ಧ ವಿಮರ್ಶಕರು. ಇವರು ಮಹೇಶ್ ದತ್ತಾನಿ ಬಗೆಗೆ ಆಡಿದ 2 ಮಾತುಗಳನ್ನು, 2 ಸಾಲುಗಳನ್ನು ನಾನು ಇಲ್ಲೇ ಪ್ರಸ್ತಾಪ ಮಾಡ್ತೇನೆ. ಅ ಯಂಗ್ ಪ್ಲೇರೈಟ್ who can create a new generation in the Indian drama which deals with the invisible social issues. ಅಂದರೆ ಭಾರತೀಯ ಇಂಗ್ಲಿಷ್ ನಾಟಕಗಳಿಗೆ ಅಗೋಚರ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲು ಒಂದು ಹೊಸ ಜನಾಂಗವನ್ನು ಸೃಷ್ಟಿಸಿದ ತರುಣ ನಾಟಕಕಾರ ಮಹೇಶ್ ದತ್ತಾನಿ ಅಂತಕ್ಕಂಥ ಮಾತನ್ನು ಎರಿನ್ ಮೀ ಅವರ ಇದನ್ನು ಬಡಿಸಿದ್ದಾರೆ. ಬಹಳ ಮಹತ್ವದ ಒಂದು ಸಂಗತಿ. ನಾನು ಈ ಮಾತನ್ನು ಇಲ್ಲಿ ಯಾಕೆ ಉದ್ಧರಣೆ ಮಾಡಿದ್ದೇನೆ ಅಂತಂದರೆ, ಇದರಿಂದ ನಮಗೆ ಈ ತಾರಾ ಮತ್ತು ಡಾನ್ಸ್ ಲೈಕ್ ಎ ಮ್ಯಾನ್ ನಾಟಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ಜನಾಂಗವನ್ನು ಹುಟ್ಟು ಹಾಕಿದ ಒಬ್ಬ ಲೇಖಕ, ಇದು ಒಬ್ಬ ಶ್ರೇಷ್ಠ ಲೇಖಕನ ಒಂದು ಲಕ್ಷಣ. ಈಗ ಕುವೆಂಪು ನಾವು ಅಂದಾಗ, ಕುವೆಂಪು ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡಿದರು, ಬೇಂದ್ರೆ ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡಿದರು, ಕಾರಂತರು ಆ ಕೆಲಸ ಮಾಡಿದರು. ನಮ್ಮ ಸಮಕಾಲೀನ ನಮ್ಮ ಹಿರಿಯರಾದಂಥ ಅನಂತಮೂರ್ತಿ, ಕಾರ್ನಾಡ್, ಕಂಬಾರ್, ತೇಜಸ್ವಿ ಮತ್ತು ಲಂಕೇಶ್ವರು ಕೂಡ ಒಂದೊಂದು ಜನಾಂಗವನ್ನು ಸೃಷ್ಟಿ ಮಾಡಿದರು. ಸೊ ಆ ಒಂದು ಪರಂಪರೆಗೆ ಸೇರಿದವರು ಮಹೇಶ್ ದತ್ತಾನಿ. ಆಮೇಲೆ ಈ ಜನರೇಷನ್ ಏನು ಮಾಡ್ತಾ ಇದೆ, ದ ಜನರೇಷನ್ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಡೀಲ್ಸ್ ವಿತ್ ದಿ ಇನ್ವಿಸಿಬಲ್ ಸೋಷಿಯಲ್ ಇಶ್ಯೂಸ್. ಅಗೋಚರವಾದ ಸಾಮಾಜಿಕ ಸಮಸ್ಯೆಗಳು, ಕಾಣದೇ ಇರತಕ್ಕಂಥ ಸಾಮಾಜಿಕ ಸಮಸ್ಯೆಗಳು,
ಅದು ಒಬ್ಬ ಲೇಖಕನ ಜವಾಬ್ದಾರಿ. ಹೇಳಿದ್ದೇ ಎಲ್ಲರೂ ಹೇಳಿದ್ದನ್ನೇ ಹೇಳೋದ್ರಲ್ಲಿ ಹೊಸತನ ಇರೋದಿಲ್ಲ. ಎಲ್ಲರೂ ಪ್ರಸ್ತಾಪ ಮಾಡಿದ ಸಮಸ್ಯೆಯನ್ನೇ ಪ್ರಸ್ತಾಪ ಮಾಡಬೇಕಾದದ್ದಿಲ್ಲ. ಅದೇ ಸಮಸ್ಯೆ ಆಗಿದ್ರೂ ಕೂಡ ಅದನ್ನು ಗ್ರಹಿಸ್ತಕ್ಕಂಥ ರೀತಿ ವಿಭಿನ್ನ ಆಗಿರಬೇಕು, ಹೊಸತನದಿಂದ ಕೂಡಿರಬೇಕು. ಸೊ ಆ ರೀತಿಯಲ್ಲಿ ಆ ರೀತಿಯ ಒಬ್ಬ ಲೇಖಕ, ನಾಟಕಕಾರ ಮಹೇಶ್ ದತ್ತಾನಿ. ಮತ್ತೆ ಈ ನಾಟಕಕ್ಕೆ ನಾನು ತಿರುಗಿ ಹೋಗೋದಾದರೆ, ಇಲ್ಲಿ ತಾರಾ ಮತ್ತು ಚಂದನ್ ಅವರಿಬ್ಬರು ಒಂದೇ ಲಿಂಗಕ್ಕೆ ಸೇರಿದ್ರೂ ಕೂಡ ಜನಿಸಿದಾಗ ಅವರನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಬೇರ್ಪಡಿಸಲಾಗ್ತದೆ. ಆ ಬಗ್ಗೆ ನಾನು ಆಗಲೇ ಹೇಳಿದೆ. ಇದು ಬಹಳ ಅನಿವಾರ್ಯವಾಗಿತ್ತು. ಇಟ್ ವಾಸ್ ಕ್ವೈಟ್ ಎಸೆನ್ಷಿಯಲ್. ಯಾಕೆಂದರೆ ಅವ್ರನ್ನ ಬೇರ್ಪಡಿಸಿದ್ರೆ ಇಬ್ಬರು ಸತ್ತು ಹೋಗ್ತಾ ಇದ್ರು ಅನ್ನೋದು. ಆದರೆ ಅವರ ಭಾವನಾತ್ಮಕ ಪ್ರತ್ಯೇಕತೆಯ ಕುರಿತು ನಾಟಕ ಮಾತನಾಡ್ತದೆ. ದೇ ವೇರ್ ನಾಟ್ ಜಸ್ಟ್ ಫಿಸಿಕಲಿ ಸೆಪರೇಟೆಡ್, ದೇ ವೇರ್ ಇಮೋಷನಲಿ ಸೆಪರೇಟೆಡ್. ನೋಡಿ, ಅವಳಿ ಮತ್ತು ಜವಳಿ ಇರ್ತಾರಲ್ಲ, ಅವರು ಪರಸ್ಪರರ ಭಾವನೆಗಳನ್ನು ಭಾಳ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ತಾರೆ. ಒಂದು ಕುಟುಂಬದಲ್ಲಿ 4 ಜನ ಮಕ್ಕಳಿದ್ದು ಇಬ್ಬರು ಅವಳಿ ಜವಳಿ ಏನಿರ್ತಾರಲ್ಲ, ಅವಳಿ ಜವಳಿ ಅವರ ಮಧ್ಯೆ ಪರಸ್ಪರ ಸಂಬಂಧ, ಭಾವನಾತ್ಮಕ ಸಂಬಂಧ ಇರ್ತದೆ. ಆದರೆ ಇವರಲ್ಲಿ ಏನಾಗ್ಬಿಡ್ತು ಅಂತಂದರೆ, ಅದನ್ನು ಸಪರೇಟ್ ಮಾಡಿದ್ರಲ್ಲ, ಪ್ರತ್ಯೇಕಗೊಳಿಸಿದ್ರಲ್ಲ, ಆ ಪ್ರತ್ಯೇಕಗೊಳಿಸುವ ಪ್ರಕ್ರಿಯೆಯಲ್ಲಿ ಅವರು ಕೇವಲ ದೈಹಿಕವಾಗಿ ಬೇರ್ಪಡಲಿಲ್ಲ, ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿಯೂ ಕೂಡ ಬೇರ್ಪಟ್ಟರು ಅಂತಕ್ಕಂಥ ಮಾತು ಬರ್ತದೆ. ದೇ ಆರ್ ಇಮೋಷನಲಿ ಸೆಪರೇಟೆಡ್, ನಾಟ್ ಜಸ್ಟ್ ಫಿಸಿಕಲಿ. ಈ ತಾರಾ ಎಂಬ ಈ ಪದ ಅದಲ್ಲ, ಈ ಪದವೇ ಒಂದು ರೂಪಕ. ಇಲ್ಲಿ ಮೋಸ್ಟ್ಲಿ ಇದರಲ್ಲಿ ಬೈಬಲ್ದಲ್ಲಿ ಒಂದು ಮಾತು ಬರ್ತದೆ. ಅದೇನಂತಂದರೆ, ಪುರುಷರು ದೇವರು ಸೃಷ್ಟಿಸಿದ ನಕ್ಷತ್ರಗಳು ಅಂತಕ್ಕಂಥ ಒಂದು ಮಾತು ಬರ್ತದೆ. ಪುರುಷರು ದೇವರು ಸೃಷ್ಟಿಸಿದ ನಕ್ಷತ್ರಗಳು. ಅದಕ್ಕೆ ಕೆಲವು ಮನುಷ್ಯರು ಹೇಳ್ತಾರೆ, ಯಾಕೆ ದೇವರು ಆ ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ಆ ದೇವರನ್ನು ಸೃಷ್ಟಿಸಿದರೂ ಕೂಡ ಪುರುಷರೇ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಿರ್ತಾರೆ. ಸೊ ದತ್ತಾನಿ ಭಾಳ ಪ್ರಜ್ಞಾಪೂರ್ವಕವಾಗಿ ಈ ತಾರಾ ಅನ್ನೋ ಹೆಸರನ್ನು ಕೊಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಆ ಬೈಬಲ್ದ ಮಾತನ್ನು ಸುಳ್ಳಾಗಿಸಲು ಅವರು ಈ ಹೆಸರನ್ನು ಕೊಟ್ಟಿರ್ಬೋದು. ಯಾಕಂದ್ರೆ ತಾರಾ ಅಂದ್ರೆ ತಾರೆ, ಸ್ಟಾರ್. ವೈ ಮೇಲ್ ಬಿ ಎ ಸ್ಟಾರ್, ವೈ ನಾಟ್ ಫಿಮೇಲ್ ಅಂತಕ್ಕಂಥದ್ದು. ಸೊ ಈ ತಾರಾ ಅಂತಕ್ಕಂಥ ಪದವೇ ಒಂದು ದೊಡ್ಡ ರೂಪಕ. ಇಟ್ಸ್ ಎ ಮೆಟಫರ್, ಇಟ್ಸ್ ಎ ವಂಡರ್ಫುಲ್ ಮೆಟಫರ್ ಇನ್ ದ ಪ್ಲೇ. ಇದು ಸಂಯೋಜಿತ ಮತ್ತು ಬೇರ್ಪಟ್ಟ ಪುರುಷ ಮತ್ತು ಸ್ತ್ರೀ ಘಟಕಗಳ ರೂಪಕ. ಹೆಣ್ಣಿಗಿಂತ ಗಂಡಿಗೆ ನೀಡಲಾಗುವ ಹೆಚ್ಚಿನ ಆದ್ಯತೆಯ ರೂಪಕವೂ ಕೂಡ ಇದಾಗಿದೆ. ಇದು ಕೂಡ ದತ್ತಾನಿಯವರ ಒಂದು ಅಭಿಪ್ರಾಯ. ಈಗ ತಾರಾ ಮತ್ತು ಚಂದನ್ರನ್ನು ಬೇರ್ಪಡಿಸಲು ನಡೆಸಿದ ಶಸ್ತ್ರಕ್ರಿಯೆಯಲ್ಲಿಯೇ ಸಮಸ್ಯೆ ಇದೆ. ಸರ್ಜರಿ ಏನಿದೆಯಲ್ಲ, ಆ ಸರ್ಜರಿಯಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ವೈದ್ಯರು ಕೂಡ, ನಾವು ಅಂತೀವಿ ವೈದ್ಯರು ದೇವರಿಗೆ ಸಮಾನರು ಅಂತ ನಾವು ಹೇಳ್ತೀವಲ್ಲ, ಹಾಗಿಲ್ಲ. ನಾನು ಅಂತೇನೆ ಸರ್ಕಾರಿ ವೈದ್ಯರು ದೇವರ ಸಮಾನರು ಅಂತ ಅನ್ಬೋದು. ಖಾಸಗಿ ವೈದ್ಯರ ಬಗ್ಗೆ ಈ ಮಾತು ಹೇಳೋದು ಬಹಳ ಕಷ್ಟ. ಈ ಕೊರೋನಾದಲ್ಲಿ ನೀವೆಲ್ಲ ನೋಡಿದ್ದೀವಿ. ದೇವರು ಅನ್ನೋದಾದರೆ ಎಲ್ಲರನ್ನ ರಕ್ಷಣೆ ಮಾಡಬೇಕು, ಹಾಗಾಗೋದಿಲ್ಲ. ಈ ದೇವರು, ಈ ವೈದ್ಯ ಅಂತಕ್ಕಂಥ ದೇವರು ಒಲಿಯೋದು ಹಣವಂತರಿಗೆ, ಸ್ಥಿತಿವಂತರಿಗೆ, ಅಧಿಕಾರದಲ್ಲಿರುವವರಿಗೆ. ಸೊ ಆ ಶಸ್ತ್ರ ಚಿಕಿತ್ಸೆ ಏನಿದೆಯಲ್ಲ, ಸರ್ಜರಿ ಯಾವ ರೀತಿ ಮಾಡ್ತಾನೆ ವೈದ್ಯ ಈ ನಾಟಕದಲ್ಲಿ ಅಂತಂದರೆ, ಅದು ಗಂಡು ಮಗುವಿಗೆ ಅನುಕೂಲವಾಗುವಂತೆ ಶಸ್ತ್ರಚಿಕಿತ್ಸೆಯನ್ನು ಅವನು ಮಾಡ್ತಾನೆ. ಯಾಕೆಂದರೆ ಅವನು ಈ ಪಾಲಕರ ಪ್ರಭಾವಕ್ಕೆ ಒಳಗಾಗ್ತಾನೆ. ಇದರಿಂದ ತಾರಾ ದೈಹಿಕ ತೊಂದರೆಗೆ ಸಿಲುಕಿ ಕಷ್ಟ ಅನುಭವಿಸಿ ಅವಳು ಸತ್ತು ಹೋಗ್ತಾಳೆ. ಶಿ ಡೈಸ್ ಎ ಪ್ರೀಮ್ಯಾಚುವರ್ ಡೆತ್. ಅವಳು ಸತ್ತು ಹೋದ್ಮೇಲೆ ಪಾಲಕರಿಗೆ ಪಾಪ ಪ್ರಜ್ಞೆ ಕಾಡೋದಿಲ್ಲ, ಆದರೆ ಚಂದನಿಗೆ ಕಾಡಲಿಕ್ಕೆ ಶುರು ಮಾಡ್ತಾನೆ. ದಟ್ ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಮೈ ಸಿಸ್ಟರ್ ಫೇಸ್ಡ್. ನನ್ನ ಸಹೋದರಿ ಎದುರಿಸಿದ ಎಲ್ಲ ಸಮಸ್ಯೆಗಳಿಗೆ, ಮಾನಸಿಕ, ದೈಹಿಕ ಇತ್ಯಾದಿ ಸಮಸ್ಯೆಗಳಿಗೆ ನಾನೇ ಕಾರಣ, ಅವಳ ಸಾವಿಗೂ ಕೂಡ ನಾನೇ ಕಾರಣ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಅವನಿಗೆ ತೀವ್ರವಾಗಿ ಕಾಡಲಿಕ್ಕೆ ಶುರು ಮಾಡಿದಾಗ ಅವನು ಭಾರತವನ್ನು ಬಿಟ್ಟು, ತನ್ನ ಜನ್ಮ ಭೂಮಿಯನ್ನು ಬಿಟ್ಟು ಇಂಗ್ಲೆಂಡಿಗೆ ಹೊರಟು ಹೋಗ್ತಾನೆ. ಅಲ್ಲಿ ಹೊಸ ಜೀವನ ನಡೆಸಲಿಕ್ಕೆ
ಪ್ರಯತ್ನ ಪಡ್ತಾನೆ. ಆಗ ನೆನಪುಗಳು ಎಲ್ಲಿ ಹೋಗಬೇಕು? ಮೆಮರೀಸ್ ಅದಾವಲ್ಲ, ಆ ನೆನಪುಗಳು ಒಂದೊಂದು ಸಲ ನಮ್ಮನ್ನು ಕಷ್ಟದಲ್ಲಿ ಸಿಕ್ಕಿಸ್ತವೆ. ಈ ಮೆಕ್ಬೆತ್ ನಾಟಕದಲ್ಲಿ ಲೇಡಿ ಮೆಕ್ಬೆತ್ನ ದೊಡ್ಡ ಸಮಸ್ಯೆ ಅಂತಂದರೆ ಮೆಮರೀಸ್. ಡಂಕನ್ನ ಕೊಲೆ ಆಗಿ ಹೋಗಿರ್ತದೆ, ಆಕೆ ಮಹಾರಾಣಿ ಆಗಿರ್ತಾಳೆ, ಆದರೂ ಕೂಡ ಆ ಒಂದು ಕೊಲೆಯ ಒಂದು ನೆನಪು ಅವಳಿಗೆ ಕಾಡ್ಲಿಕ್ಕೆ ಶುರು ಮಾಡ್ತದೆ. ಎಷ್ಟು ಕಾಡ್ಲಿಕ್ಕೆ ಶುರು ಮಾಡ್ತದೆ ಅಂತಂದರೆ ಅವಳಿಗೆ ಹತ್ರ ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರಬಿಯಾ ಕ್ಯಾನ್ ನಾಟ್ ಸ್ವೀಟ್ ಇನ್ ದಿಸ್ ಲಿಟಲ್ ಹ್ಯಾಂಡ್ ಅಂತಕ್ಕಂಥ ಮಾತನ್ನು ಆಕೆ ಹೇಳಿ ಹುಚ್ಚಾಗಿ ಹೋಗ್ಬಿಡ್ತಾಳೆ. ಸೊ ಇವನಿಗೆ ಆ ನೆನಪುಗಳು ಕಾಡಲಿಕ್ಕೆ ಶುರು ಮಾಡ್ತವೆ ಚಂದನಿಗೆ. ಆಗ ಅವನು ತನ್ನ ನೆನಪುಗಳನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಿ ಮೇಕ್ಸ್ ಎ ಕಾನ್ಷಿಯಸ್ ಎಫರ್ಟ್ ಟು ಕಿಲ್ ಹಿಸ್ ಮೆಮರೀಸ್. ಈ ನೆನಪುಗಳು ಯಾವ್ಯಾವ ಕಾರಣಕ್ಕೆ ಈ ನೆನಪುಗಳು ಜೀವಂತವಾಗಿದ್ದಾವೆ? ಅವನಿಗೆ ಅನಿಸ್ತದೆ, ನನ್ನ ಹೆಸರಿನಲ್ಲಿ ನನ್ನ ನೆನಪುಗಳು ಅವಿತುಕೊಂಡಿವೆ, ನನ್ನ ಹೆಸರಿನಲ್ಲಿ ನನ್ನ ನೆನಪುಗಳಿವೆ. ಈ ಚಂದ ಅಂತಕ್ಕಂಥ ಹೆಸರೇನಿದೆಯಲ್ಲ, ಈ ಹೆಸರನ್ನು ನಾನು ಡಿಸ್ಟ್ರಾಯ್ ಮಾಡಬೇಕು. ಐ ಮಸ್ಟ್ ಡಿಸ್ಟ್ರಾಯ್ ಮೈ ನೇಮ್ ಅಂತ ಅಂದ್ಕೊಳ್ತಾನೆ. ಆಗ ಅವನು ತನ್ನ ಹೆಸರನ್ನು ಕೊಲ್ಲೋದು, ಹೆಸರನ್ನು ಬದಲಾಯಿಸಿಕೊಂಡು ಅವನು ಹೊಸ ಹೆಸರನ್ನು ಡ್ಯಾನ್ ಅಂತಕ್ಕಂಥ ಹೊಸ ಹೆಸರನ್ನು ಇಟ್ಕೊಂಡು ಇಂಗ್ಲೆಂಡ್ನಲ್ಲಿ ಇರಲಿಕ್ಕೆ ಶುರು ಮಾಡ್ತಾನೆ. ಈ ನಾಟಕದ ಮೂಲಕ ಈ ಚಂದನ್ ಮತ್ತು ಅವನ ತಾಯಿ, ಹೆಸರು ಭಾರತಿ, ಚಂದನ್ ಮತ್ತು ತಾರಾ ಅವರ ತಾಯಿ ಭಾರತಿ ಮತ್ತು ಅವರ ತಂದೆ ಪಟೇಲ್, ಈ ಚಂದನ್ ಮತ್ತು ತಾಯಿ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆಯನ್ನು ನಾನು ನಿಮ್ಮ ಮುಂದೆ ಓದಿ ಹೇಳ್ತೇನೆ. ಲೆಟ್ ಹರ್ ಗೆಟ್ ಓಲ್ಡರ್. ತಾರನ ಬಗ್ಗೆ ಹೇಳ್ತಾಳೆ, ಮಗನಿಗೆ ಹೇಳ್ತಾಳೆ, ಅವ್ರಿಗೆ ವಯಸ್ಸಾಗಲಿ, ಆಕೆ ಬೆಳೀಲಿ. ಲೆಟ್ ಹರ್ ಗೆಟ್ ಓಲ್ಡರ್. ಎಸ್ ಚಂದನ್, ದ ಪ್ಲಾನೆಟ್ ವಿಲ್ ಟಾಲರೇಟ್ ಯು, ದ ಪ್ಲಾನೆಟ್ ವಿಲ್ ಅಕ್ಸೆಪ್ಟ್ ಯು, ಬಟ್ ನಾಟ್ ಹರ್. ಈ ಜಗತ್ತು, ಈ ಭೂಮಿ, ಈ ನಭೋಮಂಡಲ ಇದು ನಿನ್ನನ್ನು ಸ್ವೀಕಾರ ಮಾಡ್ತದೆ, ನಿನ್ನನ್ನು ಒಪ್ಕೋತದೆ, ಆದರೆ ಅವಳನ್ನಲ್ಲ. ನಿನ್ನ ಅಗತ್ಯ ಇದೆ. ದೈ ನೀಡ್ ಈಸ್ ಗ್ರೇಟರ್ ದೆನ್ ಹರ್ಸ್. ಅವಳಿಗಿಂತ ಈ ಭೂಮಿಗೆ, ಈ ನೆಲಕ್ಕೆ, ಈ ನಾಡಿಗೆ ಅವಳಿಗಿಂತ ನಿನ್ನ ಅವಶ್ಯಕತೆ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಆಕೆ ಹೇಳ್ತಾಳೆ. ತಾಯಿ ಮಗನಿಗೆ ಹೇಳ್ತಾಳೆ ಮಗಳ ಬಗೆಗೆ. ಕ್ಯಾನ್ ಎ ಮದರ್ ಬಿ ಸೊ ಕ್ರೂಯಲ್? ಒಬ್ಬ ತಾಯಿ ಇಷ್ಟು ಕ್ರೂರಿ ಆಗಲಿಕ್ಕೆ ಸಾಧ್ಯವೇ? ಒಬ್ಬ ತಾಯಿ ಇಷ್ಟು ನಿಷ್ಠೂರ ಆಗಲಿಕ್ಕೆ ಸಾಧ್ಯವೇ? ತನ್ನ ಮಗಳ ವಿಷಯದಲ್ಲಿ ಸಾಧ್ಯ ಇದೆ. ಇದಕ್ಕಿಂತಲೂ ಟೆರಿಫಿಕ್, ಹಾರಿಬಲ್ ಆದಂಥ ಘಟನೆಗಳು ನಡೆದು ಹೋಗ್ತವೆ. ನಾವು ಪುರುಷರು ಅದರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಭಾಳ ಜನ ಹೆಣ್ಣುಮಕ್ಕಳು ಭಾಳ ನಿರ್ದಯವಾಗಿ ಸತ್ತು ಹೋಗ್ತಾರೆ, ಕೊಲ್ಲಲ್ಪಡ್ತಾರೆ. ಕೊಲೆಗಾರರು ಬೇರೆ, ಒಂದೊಂದು ಸಲ ಕೊಲೆಗಾರರು ಬೇರೆ ಯಾರಲ್ಲ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಡೀ ಕುಟುಂಬ ಆಗಿರ್ಬೋದು. ಇದ್ರ ಬಗೆಗೆ ನಮಗೆ ಚಿಂತನೆ ಮಾಡಲಿಕ್ಕೆ ಹಚ್ತಾರೆ ಮಹೇಶ್ ದತ್ತಾನಿ. ತನಗೆ ಗೊತ್ತಿದ್ದರೂ ಭಾರತಿ ತನ್ನ ಮಗಳು ತಾರಾಳನ್ನು ತ್ಯಾಗ ಮಾಡ್ತಾಳೆ. ಆಮೇಲೆ ಗಂಡು ಮಗುವಿನ ಜೀವ ಹೆಣ್ಣು ಮಗುವಿನ ಜೀವನಕ್ಕಿಂತ ಹೆಚ್ಚಿನದು ಎಂಬ ನಂಬಿಕೆಯಿಂದ ಅವಳು ಹೀಗೆ ನಡೆದುಕೊಳ್ತಾಳೆ. ಅವಳಿ ಜವಳಿಯಲ್ಲಿ ಸಹಜವಾಗಿರುವ ಭಾವನಾತ್ಮಕ ಸಂಬಂಧವನ್ನು ಚಂದರ್ ಮತ್ತು ತಾರಾ ಪಾಲಕರು, ಭಾರತಿ ಮತ್ತು ಪಾಟೀಲ್ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ತೆಗೆದುಹಾಕ್ತಾರೆ. ಆದರೆ ಚಂದನಿಗೆ ಆ ಪಾಪ ಪ್ರಜ್ಞೆ ಕಾಡ್ತದೆ. ಒಂದ್ಸಲ ಅವನು ಚಂದನ್ ಹೇಳ್ತಾನೆ, ದ ವೇ ವಿ ಸ್ಟಾರ್ಟೆಡ್ ಇನ್ ಲೈಫ್, ನಮ್ಮ ಪಯಣ ಹೀಗೆ ಶುರುವಾಯಿತು. ಎಲ್ಲಿ ಪಯಣ? ಒಬ್ಬ ಮನುಷ್ಯನ ಪಯಣ ಶುರುವಾಗೋದು ಎಲ್ಲಿ? ತಾಯಿಯ ಗರ್ಭದಲ್ಲಿ. ತಾಯಿಯ ಗರ್ಭದಲ್ಲಿ ನಮ್ಮ ಪಯಣ ಶುರು ಆದಾಗ ನಾನು ನೀವು ಇಬ್ರು ಒಂದು ಜೀವ ಒಂದು ದೇಹ, ಎರಡು ಜೀವ ಎರಡು ದೇಹ ಇದ್ರೂ ಕೂಡ ಒಂದು ಜೀವ ಒಂದು ದೇಹದಾಗಿದ್ದೀವಿ. ಯಾಕಂದರೆ ಅವಳಿ ಜವಳಿ, ನಾವು ಕೇವಲ ಅವಳಿ ಜವಳಿ ಅಲ್ಲ, ನಮ್ಮ ದೇಹಗಳು ಒಂದಕ್ಕೊಂದು ಅಂಟಿಕೊಂಡು ನಾವು ಈ ಭೂಮಿಗೆ ಬಂದಾಗ ನಮ್ಮ ದೇಹಗಳು ಒಂದಕ್ಕೊಂದು ಅಂಟಿಕೊಂಡಿತು. ದ ವೇ ವಿ ಸ್ಟಾರ್ಟೆಡ್ ಇನ್ ಲೈಫ್, 2 lives and 1 body in 1 comfortable womb. ಬಹಳ ಬ್ಯೂಟಿಫುಲ್ ಲೈಫ್. ಎಂಥ ಗರ್ಭ ಇದು! ತಾಯಿಯ ಗರ್ಭ, ಸುರಕ್ಷಿತ ಗರ್ಭ ಮತ್ತು ಬಹಳ ಕಂಫರ್ಟೇಬಲ್ ಆದಂಥ ಗರ್ಭ. ಆ ಗರ್ಭದಲ್ಲಿ ನಾವು 2 ಜೀವಿಗಳು ಒಂದು ದೇಹ ಇದ್ದೀವಲ್ಲ, ಎಷ್ಟು ಚೆನ್ನಾಗಿದ್ವಿ.
ಎಲ್ಲಿವರೆಗೆ ನಾವು ಚೆನ್ನಾಗಿದ್ದೀವಿ, ಅನ್ಯೋನ್ಯವಾಗಿದ್ದೀವಿ, ಒಂದಾಗಿದ್ದೀವಿ ಅಂದರೆ ಟಿಲ್ ವಿ ವೇರ್ ಫೋರ್ಸ್ಡ್ ಔಟ್ ಆ್ಯಂಡ್ ಸೆಪರೇಟೆಡ್. ಎಲ್ಲಿವರೆಗೆ ನಾವು ಯಾವಾಗ ನಾವು ತಾಯಿ ಗರ್ಭದಿಂದ ಹೊರಗೆ ಬಂದೆವೋ, ಯಾವಾಗ ನಮ್ಮ ಮೇಲೆ ಚಿಕಿತ್ಸೆ ಮಾಡಲಾಯಿತೋ, ಆಗ ನೀನು ಬೇರ್ಪಟ್ಟಿವು, ಬೇರೆ ಆದೆವು, ಪ್ರತ್ಯೇಕಗೊಂಡೆವು. ನಮ್ಮ ದೇಹಗಳು ಮಾತ್ರ ಪ್ರತ್ಯೇಕಗೊಳ್ಳಲಿಲ್ಲ, ನಮ್ಮ ಆತ್ಮಗಳು ಪ್ರತ್ಯೇಕಗೊಂಡವು, ನಮ್ಮ ಮನಸ್ಸು, ನಮ್ಮ 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 ಭಾವನೆಗಳು ಪ್ರತ್ಯೇಕಗೊಂಡುಬಿಟ್ಟು. ಎಷ್ಟು ಪ್ರತ್ಯೇಕಗೊಂಡ್ಬಿಟ್ಟು ಅಂದ್ರೆ ನೀನು ಬೇರೆ, ನಾನು ಬೇರೆ, ನಾನು ಹೆಚ್ಚು ನೀನು ಕಡಿಮೆ ಇತ್ಯಾದಿ. ಇಷ್ಟಲ್ಲದೆ ತಾರಾ ಆ ಕ್ಷಣಕ್ಕೆ ಸತ್ತು ಹೋಗುತ್ತಿಲ್ಲ. ಆಕೆ ಕೆಲವು ವರ್ಷ ಇರ್ತಾಳೆ, ಓದ್ತಾಳೆ, ಬೆಳೀತಾಳೆ. ಆಕೆಗೂ ತನ್ನದೇ ಆದ ಕನಸುಗಳಿರ್ತವೆ, ಆಸೆಗಳಿರ್ತವೆ, ಆಕಾಂಕ್ಷೆ ಇರ್ತದೆ, ಮಹತ್ವಾಕಾಂಕ್ಷೆ ಇರ್ತದೆ. ಆದರೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಶಿ ಈಸ್ ಕ್ರಿಪಲ್ಡ್ ಫಾರ್ ಲೈಫ್. ಅವಳು ಜೀವನದಂತಕ್ಕೂ ಕುಂಟಿಯಾಗಿಯೇ ಇರಬೇಕು, ಬೇರೆ ಸಾಧ್ಯತೆಗಳೇ ಇಲ್ಲ. ಸೊ ಆ ಒಂದು ಕ್ರಿಪಲ್ಡ್ನೆಸ್ ಏನಿದೆಯಲ್ಲ, ಕುಂಟುತನ ಅವಳನ್ನು ಬಹಳ ತೀವ್ರವಾಗಿ ಕಾಡ್ತದೆ. ಕೊನೆಗೆ ತಂದೆ ಪಟೇಲ್ ತನ್ನ ಆಸ್ತಿಯನ್ನು ತನ್ನ ಮಗನಿಗೆ ಹುಟ್ಟುವ ಗಂಡು ಮಗುವಿನ ಹೆಸರಿಗೆ ಬರೆದಿಡುವ ಒಂದು ಪ್ರಸಂಗ ಏನಿದೆಯಲ್ಲ, ಅದು ಬಹಳ ಬಹಳ ಆಘಾತಕಾರಿಯಾದ ಒಂದು ಪ್ರಸಂಗ. ಇದು ಈ ನಾಟಕದ ಕೇಂದ್ರ ಸಮಸ್ಯೆ ಮತ್ತು ಕೇಂದ್ರ ವಸ್ತು. ಇದು ಲಿಂಗಾಧಾರಿತ ಭೇದ, ಅಸಮಾನತೆ ಮತ್ತು ಶೋಷಣೆಯ ಭೀಕರತೆ, ಹೆತ್ತ ತಾಯಿಯಿಂದ ಶೋಷಣೆಗೆ ಒಳಗಾಗುವ ಹೆಣ್ಣಿನ ಸ್ಥಿತಿ ಈ ನಾಟಕದಲ್ಲಿ ನಮಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಿತವಾಗಿದೆ. ಈ ನಾಟಕದ ಓದು ನಮ್ಮನ್ನು ಬಹಳ ಸೂಕ್ಷ್ಮಗೊಳಿಸಬೇಕು. ಒಬ್ಬ ತಂದೆಯಾಗಿ, ತಾಯಿಯಾಗಿ, ತಮ್ಮನಾಗಿ, ಅಣ್ಣನಾಗಿ ಮತ್ತು ಅಜ್ಜನಾಗಿ ನಾವು ಬಹಳ ಸೂಕ್ಷ್ಮಗೊಳ್ಳಬೇಕು ಅಂತ ನನಗೆ ಅನ್ನಿಸ್ತು. ನನ್ನ ಉಪನ್ಯಾಸದ ಕೊನೆಯ ಘಟ್ಟಕ್ಕೆ ಬರ್ತೇನೆ. ನನಗೆ ನಿಗದಿಪಡಿಸಿದ ಸಮಯದಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಚರ್ಚಿಸುವ ಎರಡನೇ ನಾಟಕ ಡಾನ್ಸ್ ಲೈಕ್ ಎ ಮ್ಯಾನ್ ಅಂತನ್ನೋದು ನನಗೆ ಬಹಳ ಬಹಳ ಇಷ್ಟವಾದಂಥ ನಾಟಕ. ಈ ನಾಟಕವನ್ನು ನಾನು ಮೇಲಿಂದ ಮೇಲೆ ಓದ್ತಾ ಇರ್ತೇನೆ. ಈ ನಾಟಕ ಇದು 3 ತಲೆಮಾರುಗಳ ಕಥೆಯನ್ನು ಈ ನಾಟಕ ಹೇಳ್ತದೆ. ಈ 3 ತಲೆಮಾರುಗಳಿಗೆ ಸೇರಿದ ಜನರ ಮಹತ್ವಾಕಾಂಕ್ಷೆ, ಅವರ ತ್ಯಾಗ, ಅವರ ಹೋರಾಟ, ಒಪ್ಪಂದಗಳು, ಆಂತರಿಕ ಸಂಘರ್ಷ, ಇಂಟರ್ನಲ್ ಕಾನ್ಫ್ಲಿಕ್ಟು, ಆಮೇಲೆ ಕಾಂಪ್ರಮೈಸಸ್ಗಳು ಮತ್ತು ಸ್ಯಾಕ್ರಿಫೈಸಸ್ಗಳು, ಅವರ ಆಂಬಿಷನ್ ಇತ್ಯಾದಿ ಬಗೆಗೆ ಈ ನಾಟಕ ಮಾತನಾಡುತ್ತದೆ. ಅವರ ಮಹತ್ವಾಕಾಂಕ್ಷೆ, ಅವರ ತ್ಯಾಗ, ಅವರ ಹೋರಾಟ, ಒಪ್ಪಂದಗಳು ಮತ್ತು ಆಂತರಿಕ ಸಂಘರ್ಷಗಳು, ಇದೆಲ್ಲದರ ಜೊತೆ ತಮ್ಮ ಬದುಕಿನ ವಾಸ್ತವದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ಪಾತ್ರಗಳು ನಡೆಸುವ ಪ್ರಯತ್ನ. ಇದು ಈ ನಾಟಕದ ಮುಖ್ಯ ವಸ್ತು. ನಾಟಕದ ಮೊದಲ ಸಾಲಿನಿಂದ ಕೊನೆಯ ಸಾಲದವರೆಗೂ ನಮಗೆ ನಮ್ಮ ಕಣ್ಣೆದುರಿಗೆ ಬರುವ ಅಥವಾ ನಮ್ಮ ಕಿವಿಗೆ ಕೇಳಿಸುವ ಶಬ್ದ ಅಂತಂದರೆ ಡಾನ್ಸ್ 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 ಡಾನ್ಸ್. ಇಡೀ ನಾಟಕನೇ ಈ ನರ್ತನೆಯ ಬಗೆಗೆ ಅಥವಾ ನೃತ್ಯದ ಬಗೆಗೆ ಈ ನಾಟಕ. ನೃತ್ಯ ಅಥವಾ ನರ್ತನೆ ಈ ನಾಟಕದ ಒಂದು ಕೇಂದ್ರ ಸಮಸ್ಯೆ ಅಥವಾ ಈ ನಾಟಕದ ಕೇಂದ್ರ ವಸ್ತು. ಇಲ್ಲಿ ಈ ನೃತ್ಯ ಅನ್ನೋದು ಕೂಡ ಒಂದು ರೂಪಕ. ಇಟ್ಸ್ ಎ ಮೆಟಫರ್, ಇಟ್ಸ್ ಆಲ್ಸೋ ಎ ಇಮೇಜ್. ಈ ನಾಟಕದ ಕೇಂದ್ರ ಬಿಂದು ನೃತ್ಯ. ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿಯ ಅರ್ಥವನ್ನು ನೃತ್ಯ ಒದಗಿಸ್ತದೆ. ಇಲ್ಲಿ ಜಯರಾಜ್ ಮತ್ತು ರತ್ನ ಗಂಡ ಹೆಂಡತಿ. ಅಮೃತಲಾಲ್ ಅಂತ ಅವರ ತಂದೆ ಇರ್ತಾರೆ. ಜಯರಾಜ್ನ ತಂದೆ ಅಮೃತಲಾಲ್, ಜಯರಾಜ್, ಆಮೇಲೆ ಅವರ ಮಗಳು ಲತಾ, 3 ಜನರೇಷನ್. ಸೊ ಜಯರಾಜನ ತಂದೆ ಇದೊಂದು ಮಾರ್ವಾಡಿ ಕುಟುಂಬ, ಇದೊಂದು ಗುಜರಾತಿ ಕುಟುಂಬ. ಅಮೃತಲಾಲ್ನಿಗೆ ತನ್ನ ಮಗ ಡಾನ್ಸರ್ ಆಗಬೇಕು ಅಂತ ಅನಿಸೋದಿಲ್ಲ, ಆಗಬೇಕಾಗಿರೋದಿಲ್ಲ. ಇದು ಭಾರತೀಯ ಒಂದು ಟಿಪಿಕಲ್ ಇಂಡಿಯನ್ ಮೈಂಡ್ ಸೆಟ್ ಅಂತ ನಾವು ಕರಿಬೋದು. ನನ್ನ ಮಗ ಏನಾಗಬೇಕು ಅಂದರೆ ನನ್ನ ಹಾಗೆ ಪ್ರೊಫೆಸರ್ ಆಗಬೇಕು, ಒಂದು ಆಫೀಸರ್ ಆಗಬೇಕು,
ಒಂದು ಸೆಟಲ್ಡ್ ಲೈಫನ್ನು ಲೀಡ್ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಇರ್ತದೆ. ಅವನು ನಟ ಆಗಬೇಕು, ಅವನು ಡಾನ್ಸರ್ ಆಗಬೇಕು, ಅವನು ಪೇಂಟರ್ ಆಗಬೇಕು, ಅವನು ಕ್ರಿಕೆಟರ್ ಆಗಬೇಕು ಅಂತ ನಾವು ಬಯಸೋದಿಲ್ಲ. ಯಾಕಂದರೆ ನಮಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ. ಹಾಗೆ ಈ ಅಮೃತ್ಲಾಲ್ಗೆ ತನ್ನ ಮಗ ಜಯರಾಜ್ ಡಾನ್ಸರ್ ಆಗಬಾರ್ದು, ನರ್ತಕ ಆಗಬಾರ್ದು ಅಂತ ಇರ್ತದೆ. ಮೊದಲಿಂದ ಅವನಿಗೆ ಈ ಡಾನ್ಸ್ದಲ್ಲಿ ವಿಶ್ವಾಸ ಇರೋದಿಲ್ಲ, ನರ್ತನೆಯಲ್ಲಿ ಅಥವಾ ನೃತ್ಯದಲ್ಲಿ ಅವನಿಗೆ ವಿಶ್ವಾಸ ಇರೋದಿಲ್ಲ. ಯಾಕಂತಂದರೆ ಇದು ಒಂದು ಟ್ರೆಡಿಷ್ನಲ್ ಡಾನ್ಸ್ ಫಾರ್ಮ್ದಲ್ಲಿ ಅವನು ಜಯರಾಜನಿಗೆ ಆಸಕ್ತಿ ಇರ್ತದೆ. ಸಾಂಪ್ರದಾಯಿಕ ನೃತ್ಯ ರೂಪದಲ್ಲಿ ಅವನಿಗೆ ಆಸಕ್ತಿ ಇರ್ತದೆ. ತಂದೆಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಅವನಿಗೆ ಅದರ ಬಗ್ಗೆ ತಿರಸ್ಕಾರ ಇರ್ತದೆ. ಯಾಕಂದರೆ ಡಾನ್ಸರ್ ಆದರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇರೋದಿಲ್ಲ ಅಂತ ಒಂದು. ಆಮೇಲೆ ಈ ಡಾನ್ಸ್ ಯಾರು ಮಾಡಬೇಕು ಅಂತಂದರೆ ವೇಶ್ಯರು ಮಾಡಬೇಕು, ಪ್ರಾಸ್ಟಿಟ್ಯೂಟ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಭಾಳ ಸಾಂಪ್ರದಾಯಿಕವಾದಂಥ ಒಂದು ನಂಬಿಕೆ. ಅಥವಾ ಯಾರು ಈ ಡಾನ್ಸನ್ನು ಮಾಡ್ತಾರೆ, ನಾಟಕದಲ್ಲಿ ಅಭಿನಯ ಮಾಡ್ತಾರೆ, ಅವರಿಗೆ ಚಾರಿತ್ರ್ಯ ಇರೋದಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಮಾತು. ಅಥವಾ ಚಾರಿತ್ರ್ಯ ಇದ್ದವರು ಅಲ್ಲಿಗೆ ಹೋದ್ಮೇಲೆ ಹಾಳಾಗ್ತಾರೆ ಅನ್ನೋದು ಮತ್ತೊಂದು ಮಾತು. ಆಮೇಲೆ ಸಾಮಾಜಿಕ ಸ್ಥಾನಮಾನ ಇಲ್ಲ, ಅದಕ್ಕೆ ನಿಯಮಿತವಾದ ಸಂಪನ್ಮೂಲ ಅದರಿಂದ ಸೃಷ್ಟಿಯಾಗೋದಿಲ್ಲ, ಕುಟುಂಬ ನಿರ್ವಹಣೆಗೆ ತೊಂದರೆ ಆಗ್ತದೆ ಅಂತ ಅನ್ನೋದು. ಇನ್ನೊಂದೇನಂತಂದರೆ ಈ ಡಾನ್ಸ್ ಮಾಡೋದ್ರಿಂದ ನನ್ನ ಮಗ ಹೆಣ್ಣಿನ ಥರ ಕಾಣ್ತಾನೆ ಅಂತಕ್ಕಂಥ ಒಂದು ಭಯ ಈ ಅಮೃತ್ಲಾಲ್ಗಿರೋದು. ಅವನಿಗೊಬ್ಬ ಗುರು ಇರ್ತಾನೆ, ಜಯರಾಜನಿಗೆ ಡಾನ್ಸ್ ಗುರು ಇರ್ತಾನೆ, ನೃತ್ಯ ಗುರು ಇರ್ತಾನೆ. ಅವನು ಕೂದಲು ಭಾಳ ಉದ್ದವಾಗಿರ್ತದೆ, ಉದ್ದ ಕೂದಲು ಬೆಳೆಸಿರ್ತಾನೆ ಅವನು. ಇವನಿಗೂ ಹಿ ಆಲ್ಸೋ ವಾಂಟೆಡ್ ಟು ಗ್ರೋ ಲಾಂಗ್ ಹೇರ್, ಉದ್ದ ಕೂದಲು ಬಿಡಬೇಕು ಅಂತ ಅನ್ನಿಸ್ತದೆ. ಆ ಯೋಜನೆ ತಂದೆ ಗೊತ್ತಾದಾಗ ಅವನು ಹೇಳ್ತಾನೆ, ಇಲ್ಲ ನೀ ಹಾಗೆ ಮಾಡಬಾರ್ದು, ಉದ್ದ ಕೂದಲು ಬಿಟ್ಟರೆ ನೀನು ಹೆಣ್ಣಿನ ಥರ ಕಾಣ್ತಿ, ನನ್ನ ಮಗ ಹೆಣ್ಣಿನ ಥರ ಕಾಣಬಾರ್ದು ಅಂತಕ್ಕಂಥ ಒಂದು ನಂಬಿಕೆ ಅವನಿಗೆ ಇರ್ತದೆ. ಇಲ್ಲಿ ಜಯರಾಜನಿಗೆ ನೃತ್ಯ ಅನ್ನೋದು ಒಂದು ಹವ್ಯಾಸ, ಇಟ್ಸ್ ನಾಟ್ ಎ ಹಾಬಿ. ಅದು ಅವನ ಜೀವನ ಮತ್ತು ಅದು ಅವನ ಆತ್ಮ. ಅದು ಅವರಿಗೆ ಅದು ಕೆಲವೊಬ್ಬರು ಲೇಖಕರು ಇರ್ತಾರೆ, ಅವರಿಗೆ ಬರಹ ಅನ್ನೋದು ಇದು ಹವ್ಯಾಸ ಆಗಿರೋದಿಲ್ಲ. ನನಗೆ ಟೈಮ್ ಇದ್ದರೆ ನಾನು ಕುರ್ತುಕುಟಿ ಇರೋದು ಪ್ರಸಂಗವನ್ನು ಹೇಳ್ಬೋದಾಗಿತ್ತು. ಕುರ್ತುಕುಟಿಯವರಿಗೆ ಸಾಹಿತ್ಯ ಅನ್ನೋದು ಹವ್ಯಾಸ ಆಗಿರಲಿಲ್ಲ, ಅವರಿಗೆ ಜೀವನ ಆಗಿತ್ತು, ಅದು ಅವರ ಆತ್ಮ ಆಗಿತ್ತು. ಅವರು ತೀರು ಹೋಗುವ ಒಂದು ವಾರದ ಮುಂದೆ ಒಂದು ಘಟನೆಯನ್ನು ನನಗೆ ಹೇಳಿದರು. ಬೇರೆ ಯಾವುದೋ ಸಂದರ್ಭದಲ್ಲಿ ನಾನು ಅವರ ಬಗೆಗೆ ಪ್ರಸ್ತಾಪ ಮಾಡ್ತೀನಿ, ವೇಳೆಯ ಅಭಾವ ಇರೋದ್ರಿಂದ. ಸೊ ಹಾಗೆ ಈ ನೃತ್ಯ ಅನ್ನೋದು ಜಯರಾಜನಿಗೆ ಒಂದು ಹವ್ಯಾಸ ಅಲ್ಲ, ಅದು ಅವನ ಜೀವನ ಮತ್ತು ಅವನ ಆತ್ಮ. ಆಮೇಲೆ ನೃತ್ಯ ಅನ್ನೋದು ಜಯರಾಜನ ಪಾಲಿಗೆ ತನ್ನ ಭಾವನೆಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇರತಕ್ಕಂಥ ಒಂದು ಮಾಧ್ಯಮ. ಅದು ಕೇವಲ ಒಂದು ಮಾಧ್ಯಮ ಅಲ್ಲ, ಅದು ತನ್ನ ತಂದೆಯ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಒಡ್ಡುವ, ತನ್ನ ವಿರೋಧವನ್ನು ಒಡ್ಡುವ, ತನ್ನ ಹೋರಾಟವನ್ನು ನಡೆಸುವ ಒಂದು ಸಾಧನವೂ ಕೂಡ ಆಗ್ತದೆ. ನೀನು ಯು ಡೋಂಟ್ ವಾಂಟ್ ಮೀ ಟು ಬಿಕಮ್ ಎ ಡಾನ್ಸರ್ ಅಂತ ಹೇಳ್ತೀಯಲ್ಲ, ಸರಿ ನಾನು ಡಾನ್ಸರ್ ಆಗೇ ತೀರ್ತೀನಿ ಅಂತಕ್ಕಂಥದ್ದು. ಈ ಡಾನ್ಸರ್ ಆಗೇ ತೀರ್ತೀನಿ. ಡಾನ್ಸ್ ಮಾಡೋದ್ರ ಮೂಲಕ, ನೃತ್ಯ ಮಾಡೋದ್ರ ಮೂಲಕ ನಾನು ನನ್ನ ಭಾವನೆಗಳನ್ನು ನಾನು ವ್ಯಕ್ತಪಡಿಸ್ತೇನೆ. ಜೊತೆಗೆ ನನ್ನ ತಂದೆಯ ವಿರುದ್ಧ ನನ್ನ ಉಗ್ರವಾದ ಹೋರಾಟವನ್ನು, ಪ್ರತಿರೋಧವನ್ನು ಒಡ್ತೇನೆ. ಐ ರೆಜಿಸ್ಟರ್ ಮೈ ಪ್ರೊಟೆಸ್ಟ್ ಅಗೇನ್ಸ್ಟ್ ಮೈ ಫಾದರ್ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವನ ತಂದೆ ಅಮೃತ್ಲಾಲ್ ಹೇಳುವ ಒಂದು ಜೀವನ ಪದ್ಧತಿ ಅಥವಾ ಜೀವನ ವಿಧಾನ ಅವನು ತಳ್ಳಿ ಹಾಕ್ತಾನೆ. ಆ ತಳ್ಳಿ ಹಾಕೋದಕ್ಕೋಸ್ಕರ ಅವನು ಈ ನೃತ್ಯವನ್ನು ಒಂದು ಸಾಧನವನ್ನಾಗಿ ಬಳಸ್ಕೊಳ್ತಾನೆ. ನೃತ್ಯ ತನ್ನ ಮಗನಿಗೆ ಅವನು ಅಮೃತ್ಲಾಲ್ ಅಂದ್ಕೋತಾನೆ, ಇದೊಂದು ಗೀಳು, ಇದೊಂದು ಹವ್ಯಾಸ, ಎಷ್ಟು ದಿವಸ ನೃತ್ಯ ಮಾಡ್ತಾನೆ, ಡಾನ್ಸ್ ಮಾಡ್ತಾನೆ, ನಾನು ನೋಡ್ತೀನಿ, ಕೆಲವು ದಿವಸ ಆದಮೇಲೆ ಇದು ತಂತಾನೆ ಸತ್ತು ಹೋಗ್ತದೆ, ಈ ಒಂದು ಗೀಳು ಹೊರಟು ಹೋಗ್ಬಿಡ್ತದೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಅದು ಹಾಗಾಗೋದಿಲ್ಲ, ಅವನಿಗೆ ಹೆಚ್ಚಿನ ಆಸಕ್ತಿ ಅದರಲ್ಲಿ ಬರ್ತದೆ. ಆಮೇಲೆ ಜಯರಾಜನ ತಂದೆ ಒಡ್ಡಿದ ಸವಾಲನ್ನು ಸ್ವೀಕರಿಸುವ, ಅವನ ಸಲಹೆಯನ್ನು ಧಿಕ್ಕರಿಸುವ ಕೆಲಸವನ್ನು ಅವರು ತನ್ನ ನೃತ್ಯವನ್ನು ಮುಂದುವರಿಸುವ ಮೂಲಕ ಮಾಡ್ತಾನೆ. ಸಾಂಪ್ರದಾಯಿಕ ನೃತ್ಯದ ರೂಪದಲ್ಲಿ ಅವನಿಗೆ ಭಾಳ ಆಸಕ್ತಿ ಇರ್ತದೆ. ಅವನು ರತ್ನ ಎಂಬಾಕೆಯನ್ನು ಊಹಿಸ್ತಾನೆ. ರತ್ನ ಅವಳು ಡಾನ್ಸರ್, ಜಯರಾಜ್, ರತ್ನ, ಬೋತ್ ಆಫ್ ದೆಮ್ ಆರ್ ಡಾನ್ಸರ್ಸ್. ಅವರಿಬ್ಬರಲ್ಲಿ ಪ್ರೇಮ ಆಗ್ತದೆ. ಅವನು ಅವಳನ್ನು
ಮದುವೆ ಆಗ್ತಾನೆ. ಅವಳು ಮದುವೆ ಆದಮೇಲೆ ತಂದೆಗೆ ಹೇಳ್ತಾನೆ, ನೀನು ಹೆಂಡತಿ ಬೇಕಾದ್ರೆ ಡಾನ್ಸ್ ಮಾಡಲಿ, ನಿನ್ನ ಪತ್ನಿ ಬೇಕಾದ್ರೆ ಡಾನ್ಸ್ ಮಾಡಲಿ, ಅವಳು ಡಾನ್ಸರ್ ಆಗಲಿ, ಏನು ಮಾಡಬೇಡ ಅಂತಾನೆ. ಯಾಕಂದರೆ ಅವನಿಗೆ ಈ ಡಾನ್ಸನ್ನು ಒಪ್ಕೊಳ್ಳುವ ಮನಸ್ಥಿತಿನೇ ಅವನ ತಂದೆಗೆ ಇರೋದಿಲ್ಲ. ಇದೆಲ್ಲ ವೇಶ್ಯರು ಮಾಡ್ತಕ್ಕಂಥದ್ದು. ವೇಶ್ಯರು ಟೆಂಪಲ್ದಲ್ಲಿರ್ತಾರೆ, ಅವರು ಇಡೀ ದೇವಸ್ಥಾನಗಳನ್ನು ಹಾಳು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅವನು ಆಡ್ತಾನೆ. ಆದರೆ ಅನಿವಾರ್ಯ ಎನಿಸಿದಾಗ ಅವನು ತನ್ನ ಮಗನಿಗೆ ನೃತ್ಯ ಅಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾನೆ. ಆದರೆ ನೃತ್ಯ ತನ್ನ ಮಗನ ಜೀವನ ಹಾಳು ಮಾಡ್ತದೆ, ಹಾಳು ಮಾಡಬಾರ್ದು, ಅದು ತನ್ನ ಕುಟುಂಬ ನಿರ್ವಹಣೆ ಮಾಡಿದಂಥ ಸ್ಥಿತಿಗೆ ತನ್ನ ಮಗನನ್ನು ತಳ್ಳಬಾರ್ದು ಎಂಬ ಚಿಂತೆ ತಂದೆಯನ್ನು, ಅಮೃತಲಾಲನನ್ನು ಕಾಡಲಿಕ್ಕೆ ಶುರು ಮಾಡ್ತದೆ. ಒಬ್ಬ ತಂದೆಯಾಗಿ ಅವನು ತೋರುವ ಕಾಳಜಿ ಅತಾರ್ಕಿಕವಾದದ್ದು ಅಂತ ಅನಿಸೋದಿಲ್ಲ. ಹಿ ಥಿಂಕ್ಸ್ ಎಸ್ ಎ ಫಾದರ್. ನೃತ್ಯದಿಂದ ಸಾಕಷ್ಟು ಹಣ ಬರೋದಿಲ್ಲ, ಹೀಗಾಗಿ ಕುಟುಂಬದ ನಿರ್ವಹಣೆ ಕಷ್ಟವಾಗ್ತದೆ. ಅವನ ತನ್ನ ಪತ್ನಿಯ ದೃಷ್ಟಿಯಲ್ಲಿ ಬಿದ್ದು ಹೋಗ್ತಾನೆ, ಅಥವಾ ಪತ್ನಿ ಅವನನ್ನು ಭಾಳ ಕೀಳಾಗಿ ಕಾಣ್ತಾಳೆ ಅಂತಕ್ಕಂಥ ಭೀತಿ ಕೂಡ ಅಮೃತಲಾಲನಿಗೆ ಕಾಣಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಅವನು ಏನು ಮಾಡ್ತಾನೆ ಅಂತಂದರೆ, ಮಗನ ಆಸಕ್ತಿಯನ್ನು ಬೇರೆ ವಿಷಯದಲ್ಲಿ, ಸಂಗತಿಯಲ್ಲಿ ಹುಟ್ಟು ಹಾಗೆ ಏನು ಮಾಡಬೇಕು, ಏನು ಯೋಜನೆ ಹಾಕ್ಕೋಬೇಕು ಅಂತ ಅವನು ಸಾಕಷ್ಟು ವಿಚಾರ ಮಾಡ್ತಾನೆ. ಆದರೆ ಅವನು ಅಂದ್ಕೋತಾನೆ, ಈ ಡಾನ್ಸ್ ಅನ್ನೋದು ಒಂದು ಹಾಬಿ ಆಗಬೇಕು, ಇದೊಂದು ಹವ್ಯಾಸ ಆಗಬೇಕು, ಅದೇ ವೃತ್ತಿ ಆಗಬಾರ್ದು ಅಂತಕ್ಕಂಥದ್ದು ಇನ್ನೊಂದು ಅವನ ವಿಚಾರ. ಹಾಗೆಯೇ ಗಂಡು ಸಾಂಪ್ರದಾಯಿಕ ನೃತ್ಯದಲ್ಲಿ ತೊಡಗಬಾರ್ದು, ಅದು ಶೋಭೆ ಅಲ್ಲ. ಎ ಮ್ಯಾನ್ ಶುಡ್ ನಾಟ್ ಬಿಕಮ್ ಎ ಡಾನ್ಸರ್. ಬಟ್ ನಾಟಕದ ಶೀರ್ಷಿಕೆ ಡಾನ್ಸ್ ಲೈಕ್ ಎ ಮ್ಯಾನ್, ನಾಟ್ ಡಾನ್ಸ್ ಲೈಕ್ ಎ ವುಮನ್ ಅಂತಕ್ಕಂಥದ್ದು. ಇಲ್ಲಿ ಒಬ್ಬ ಆಶಾ ಕುಟಾರಿ ಚೌಧರಿ ಅನ್ನೋರು ಈ ನಾಟಕದ ಬಗೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಸುಮ್ಮನೆ ಓದಿ ಹೇಳ್ತೇನೆ. ದ ಅಂಡರ್ಲೈಯಿಂಗ್ ಫಿಯರ್ ಈಸ್ ಆಬ್ವಿಯಸ್ಲಿ ದ್ಯಾಟ್ ಡಾನ್ಸ್ ವುಡ್ ಮೇಕ್ ಹಿಮ್ ವುಮನ್ಲಿ, an effeminate man. The suggestion of homosexuality hovers near, although never explicitly mentioned. ಈ ನಾಟಕದಲ್ಲಿ ಸ್ವಲಿಂಗ ಕಾಮದ ಬಗೆಗೆ ನೇರ ಪ್ರಸ್ತಾಪ ಬರೋದಿಲ್ಲ, ಅದರ ಅತ್ಯಂತ ಸೂಚ್ಯವಾಗಿ ಈ ಸಲಿಂಗ ಕಾಮದ ಬಗೆಗೆ ಕೂಡ ಈ ನಾಟಕದಲ್ಲಿ ಚರ್ಚೆ ಆಗ್ತದೆ. ನೃತ್ಯ ಮಾಡೋದ್ರ ಮೂಲಕ ಗಂಡು ಹೆಣ್ಣಿನ ಹಾಗೆ ಕಾಣ್ತಾನೆ, ಅವನು ಎಫಿಮಿನೇಟ್ ಆಗಿ ಕಾಣ್ತಾನೆ, ಅವನು ಉಮನ್ಲೆ ಆಗಿ ಕಾಣ್ತಾನೆ ಅಂತಕ್ಕಂಥ ಒಂದು ಇದು ಮಾತು ಇಲ್ಲಿ ಬರ್ತದೆ. ಆದರೆ ಅವನಿಗೆ ನಾಯಕನಿಗೆ, ಜಯರಾಜನಿಗೆ ತಾನು ದೊಡ್ಡ ನೃತ್ಯಪಟು, ಡಾನ್ಸರ್ ಆಗಬೇಕು ಅಂತಕ್ಕಂಥ ಒಂದು ಕನಸಿರ್ತದೆ. ಹೆಂಡತಿನೂ ಡಾನ್ಸ್ನಲ್ಲಿ ಆಸಕ್ತಿ ಇರ್ತದೆ, ರತ್ನ. ಆದರೆ ಆಕೆ ಏನು ವಿಚಾರ ಮಾಡ್ತಾಳೆ ಅಂತಂದರೆ, ತನ್ನ ಮಾವನ ಜೊತೆ ಸೇರಿಕೊಂಡು ಗಂಡನ ಒಂದು ಸಹಜವಾದ ಪ್ರತಿಭೆ, ಆಸಕ್ತಿಯ ವಿರುದ್ಧ ಕೆಲಸ ಮಾಡ್ತಾಳೆ, ಅವನನ್ನು ಡಿಸ್ಕರೇಜ್ ಮಾಡ್ತಾಳೆ. ಅವನು ಡಾನ್ಸರಾಗಿ ಬೆಳಿಬಾರ್ದು, ನಾನು ಡಾನ್ಸರಾಗಿ ಬೆಳಿಬೇಕು ಅಂತಕ್ಕಂಥದ್ದು. ಈ ಪೈಪೋಟಿ ಈ ನಾಟಕದ ಇನ್ನೊಂದು ಕೇಂದ್ರ ಸಮಸ್ಯೆ. ಪೈಪೋಟಿ ಅಂತ ಏನಿಲ್ಲ ಇಲ್ಲಿ. ಅವನು ಹಿ ಡಿಂಟ್ ಫೈಟ್ ವಿತ್ ಕಂಪೀಟ್ ವಿತ್ ಹಿಸ್ ವೈಫ್. ಆದರೆ ಅವಳಿಗೆ ಅನ್ನಿಸ್ತದೆ ಅಂತಂದರೆ, ಗಂಡ ಒಬ್ಬ ದೊಡ್ಡ ಡಾನ್ಸರಾಗಿ ಬೆಳಿಬಾರ್ದು, ನಾನು ಬೆಳಿಬೇಕು. ನಾನು ಬೆಳಿಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಅವನಿಗೆ ಡಾನ್ಸ್ನಲ್ಲಿ ಆಸಕ್ತಿ ಹೊರಟು ಹೋಗೋ ಹಾಗೆ ಮಾಡಬೇಕು ಅಂತ ಹೇಳಿ ಆಕೆ ಮಾವನನ್ನು ಸೇರಿಕೊಂಡು ಅವನನ್ನು ಅಧೈರ್ಯಗೊಳಿಸ್ತಾಳೆ, ಡಿಸ್ಕರೇಜ್ ಮಾಡ್ತಾಳೆ. ಅವನು ಕೆಲವು ದಿನಗಳಲ್ಲಿ ಅವನಿಗೆ ಡಾನ್ಸ್ನಲ್ಲಿ ಆಸಕ್ತಿ ಹೋಗ್ಬಿಡ್ತದೆ. ಆಮೇಲೆ ಹೆಂಡತಿಗೆ ಎಲ್ಲ ಇನ್ವಿಟೇಷನ್ಸ್ ಬರಲಿಕ್ಕೆ ಶುರು ಮಾಡ್ತವೆ. ಪ್ರಾರಂಭದಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಡಾನ್ಸ್ ಪ್ರೋಗ್ರಾಮನ್ನು ಕೊಡ್ತಿರ್ತಾರೆ, ನೀಡ್ತಿರ್ತಾರೆ. ಇನ್ವಿಟೇಷನ್ ಕೇವಲ ಹೆಂಡತಿಗೆ ಬಂದು ಪತಿಗೆ ಬರೋದಿಲ್ಲ. ಹೀಗಾಗಿ ಅವನು ತೀವ್ರವಾದ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾನೆ, ಅವನು ಕುಡಿಲಿಕ್ಕೆ ಶುರು ಮಾಡ್ತಾನೆ, ಕುಟುಂಬದಲ್ಲಿ ಜಗಳ ಶುರು ಆಗ್ತದೆ, ಇತ್ಯಾದಿ ಇತ್ಯಾದಿ. ಈ ಮಧ್ಯದಲ್ಲಿ ಅವನಿಗೆ ಒಬ್ಬ ಮಗ ಮತ್ತು ಮಗಳು, ಇಬ್ಬರು ಮಕ್ಕಳು ಹುಡ್ತಾರೆ. ಶಂಕರ್ ಅನ್ನೋನು ಮಗ, ಆಮೇಲೆ ಇನ್ನೊಬ್ಬಳು ಮಗಳನ್ನು ಡಾನ್ಸರ್ ಆಗಿ ಮಾಡಬೇಕು ಅಂತ ತಾಯಿಗೆ ಆಸೆ ಆಗ್ತದೆ, ರತ್ನಗೆ ಆಸೆ ಆಗ್ತದೆ. ಹೇಗಾದರೂ ಮಾಡಿ ಮಗಳನ್ನು ದೊಡ್ಡ ಡಾನ್ಸರ್ನಾಗಿ ಮಾಡಬೇಕು, ನನಗಿಂತಲೂ ಹೆಚ್ಚು ದೊಡ್ಡ ಡಾನ್ಸರ್
ಅವಳು ಆಗಬೇಕು. ಅವಳಿಗೆ ಎಲ್ಲ ಪ್ರಶಸ್ತಿಗಳು ಬರಬೇಕು ಮತ್ತು ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಡಾನ್ಸ್ ಕಾರ್ಯಕ್ರಮಗಳಲ್ಲಿ ಅವಳು ಭಾಗವಹಿಸಬೇಕು. ಎಲ್ಲ ಪ್ರಶಸ್ತಿಗಳು ಅವಳಿಗೆ ಬರಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವಳು ತನ್ನ ಮಗಳನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾಳೆ. ಅವಳು ನಾಟಕದಲ್ಲಿ ಆಸಕ್ತಿಯನ್ನು ಡಾನ್ಸ್ನಲ್ಲಿ ಆಸಕ್ತಿಯನ್ನು ತಾಳ್ತಾಳೆ. ಅವಳು ದೊಡ್ಡ ಡಾನ್ಸರ್ ಆಗಿ ಬೆಳೆದು ನಿಲ್ತಾಳೆ. ಆಮೇಲೆ ಅವಳು ವಿಶ್ವಾಸ ಅಂತಕ್ಕಂಥ ಒಬ್ಬ ಯುವಕರನ್ನು ಪ್ರೀತಿ ಮಾಡ್ತಾಳೆ. ಅವನು ಎಂಜಿನಿಯರ್ ಆಗಿರ್ತಾನೆ. ಅವನಿಗೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ, ಡಾನ್ಸ್ದಲ್ಲಿ ಆಸಕ್ತಿ ಇರೋದಿಲ್ಲ. ಅವನನ್ನು ಪ್ರೀತಿ ಮಾಡ್ತಾಳೆ. ಇಲ್ಲಿ ನಾಟಕದ ಕೊನೆಯ ದೃಶ್ಯದಲ್ಲಿ ಬರ್ತಕ್ಕಂಥ ಕೆಲವು ಅತ್ಯಂತ ಮಹತ್ವದ ಸಾಲುಗಳನ್ನು ನಾನು ನಿಮ್ಮ ಮುಂದೆ ಓದಿ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಶಂಕರ್ ಮಗು, ಅವರ ರತ್ನ ಮತ್ತು ಜಯರಾಜರ ಮಗು ಶಂಕರ್. ಆ ಶಂಕರ್ನನ್ನು ನೋಡಿ ಜಯರಾಜ್ ಹೇಳ್ತಾನೆ, ವೆನ್ ಹಿ ಗ್ರೋಸ್ ಅಪ್ ಐ ಶಾಲ್ ಟೀಚ್ ಹಿಮ್ ಹೌ ಟು ಡಾನ್ಸ್ ದ ಡಾನ್ಸ್ ಆಫ್ ಶಿವ. ಯಾಕಂದರೆ ಅವನಿಗೆ ಡಾನ್ಸರ್ ಆಗಲಿಕ್ಕೆ ಆಗೋದಿಲ್ಲ. ಹೆಂಡತಿ ಅವನ ಆಸೆಯನ್ನು, ಅವನ ಆಕಾಂಕ್ಷೆಯನ್ನು, ಅವನ ಕನಸನ್ನು, ಅವನ ವೃತ್ತಿ ಜೀವನವನ್ನು ಆಕೆ ಮುಚ್ಚುನೂರು ಮಾಡಿಬಿಡ್ತಾಳೆ ರತ್ನ. ಅವನನ್ನು ಏಣಿಯಾಗಿ ಬಳಸ್ಕೊಂಡು ಅವಳು ಯಶಸ್ಸಿನ ಕುದುರೆಯನ್ನು ಏರಿ ಹೋಗ್ತಾಳೆ. ಆಮೇಲೆ ಅವನನ್ನು ತಳ್ಳಿಬಿಡ್ತಾಳೆ. ಅವನನ್ನು ಹೊಲಸು ಕಂಡ ಹಾಗೆ ಕಾಣಲಿಕ್ಕೆ ಶುರು ಮಾಡ್ತಾಳೆ. ಅವಳು ತನ್ನ ಮಗಳಲ್ಲಿ ತನ್ನ ಯೌವನದ ದಿನಗಳನ್ನು, ತನ್ನ ತಾರುಣ್ಯದ ದಿನಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾಳೆ. ತಾಯಿ ತಂದೆ ಈಗ ಮಗನಲ್ಲಿ ಹಸುಗೂಸಿರ್ತದೆ, ಅವನಲ್ಲಿ ಆ ಕನಸುಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನೀನು ಬೆಳೆದು ದೊಡ್ಡವನಾಗು, ನಿನ್ನನ್ನು ಡಾನ್ಸರ್ನಾಗಿ ಮಾಡ್ತೇನೆ. ಯಾವ ರೀತಿಯ ಡಾನ್ಸರ್ ಅಂತಂದರೆ ದ ಡಾನ್ಸ್ ಆಫ್ ಎ ಶಿವ, ದ ಡಾನ್ಸ್ ಆಫ್ ಎ ಮ್ಯಾನ್. ಎಂಥ ಯಾವ ರೀತಿಯ ಡಾನ್ಸ್ ಅಂದರೆ ಶಿವನ ನೃತ್ಯ ತಾಂಡವ ನೃತ್ಯ. ಆ ತಾಂಡವ ನೃತ್ಯ ನೀನು ಮಾಡಬೇಕು, ಅಥವಾ ಒಬ್ಬ ಪುರುಷನ ನೃತ್ಯವನ್ನು ನೀನು ಮಾಡಬೇಕು. ದ ಡಾನ್ಸ್ ಆಫ್ ಎ ಮ್ಯಾನ್, ನಾಟ್ ದ ಡಾನ್ಸ್ ಆಫ್ ಎ ವುಮನ್ ಅಂತಕ್ಕಂಥ. ಆ್ಯಂಡ್ ವೆನ್ ಹಿ ಈಸ್ ರೆಡಿ ಐ ವಿಲ್ ಬ್ರಿಂಗ್ ಹಿಮ್ ಟು ಹಿಸ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೇಕ್ ಹಿಮ್ ಡಾನ್ಸ್ ಆನ್ ಹಿಸ್ ಹೆಡ್. ದ ತಾಂಡವ ನೃತ್ಯ. ತಂದೆ ಬಿಡಿಸಿಟ್ಟಿರ್ತದೆ ಅವನಿಗೆ. ನನ್ನ ಡಾನ್ಸನ್ನು ನೀನು ಹಾಳು ಮಾಡಿದೆ, ನನ್ನ ಜೀವನವನ್ನು ನೀನು ಹಾಳು ಮಾಡಿದೆ, ನನ್ನ ಆಸೆಗಳನ್ನು ನೀನು ಗಾಳಿಗೆ ತೂರಿದಿ, ನುಚ್ಚು ನೂರು ಮಾಡಿದೆಯಲ್ಲ. ನನ್ನ ಮಗ ಬೆಳೆದು ದೊಡ್ಡವನಾಗಲಿ, ಅವನನ್ನು ಇಲ್ಲಿ ತೊಗೊಂಡು ಬಂದು ಅವನು ನಿನ್ನ ತಲೆ ಮೇಲೆ ಡಾನ್ಸ್ ಮಾಡಬೇಕು. ಯಾವ ಡಾನ್ಸ್ ಮಾಡಬೇಕು ಅಂತಂದರೆ ಶಿವತಾಂಡವ ನೃತ್ಯವನ್ನು ಅವನು ನನ್ನ ತಲೆ ಮೇಲೆ ಮಾಡಬೇಕು. ನೀನು ಸರ್ವನಾಶ ಆಗಬೇಕು. ದ ಲಾರ್ಡ್ ಆಫ್ ಡಾನ್ಸ್ ಶಿವ, ದ ಲಾರ್ಡ್ ಆಫ್ ಡಾನ್ಸ್ ಶಿವ, beating his drum and trampling on the demon. ತನ್ನ ವಾದ್ಯವನ್ನು ನುಡಿಸುತ್ತಾ, ತಾಂಡವ ನೃತ್ಯ ಮಾಡುತ್ತಾ ರಾಕ್ಷಸರನ್ನು ಕೊಂದು ಹಾಕುವ ಹಾಗೆ, ಶಿವ ರಾಕ್ಷಸರನ್ನು ಕೊಂದು ಹಾಕುವ ಹಾಗೆ ನೀನು ನಿನ್ನ ಅಜ್ಜನನ್ನು ಕೊಲ್ಲಬೇಕು ಅಂತಕ್ಕಂಥದ್ದು. ಅದೇ ಹೊತ್ತಿಗೆ ತಾಯಿ ಬರ್ತಾಳೆ. ಯಾರು? ರತ್ನ. ಇವರ ಜಯರಾಜನ ಕೇಳ್ತಾಳೆ, ಹೌ ಈಸ್ ಅವರ್ ಲಿಟಲ್ ಲಾರ್ಡ್ ಆಫ್ ಡಾನ್ಸ್? ನಮ್ಮ ಯುವರಾಜ, ನೃತ್ಯ ಯುವರಾಜ ಹೇಗಿದ್ದಾನೆ ಅಂದಾಗ ಅವನು ಆ ಬಗೆಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಸೊ ರತ್ನ ಗಂಡನನ್ನು ಏಣಿಯಂತೆ ಬೆಳೆಸಿಕೊಂಡು ಅವರಿಂದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಂಡು ಯಶಸ್ಸಿನ ಕುದುರೆ ಏರಿ ಮೆರೆದಾಡ್ತಾಳೆ. ತನ್ನ ನೃತ್ಯವನ್ನು ಪತ್ನಿಗೆ ದಾರಿ ಎರೆದ ಪತಿಯನ್ನು ಕೀಳಾಗಿ ಕಾಣ್ತಾಳೆ. ಎಷ್ಟು ಕೀಳಾಗಿ ಕಾಣ್ತಾಳೆ ಅಂದರೆ ಅವನನ್ನು ತನ್ನ ಹಾಸಿಗೆ ಬರಲಿಕ್ಕೆ ಅವಳು ಬಿಟ್ಟು ಕೊಡೋದಿಲ್ಲ. ಅವಳಿಗೆ ಹೇಳ್ತಾಳೆ, ಡೋಂಟ್ ಕಮ್ ಆ್ಯಂಡ್ ಸ್ಲೀಪ್ ಇನ್ ಮೈ ಬೆಡ್. ನನ್ನ ಹಾಸಿಗೆಯಲ್ಲಿ ನೀನು ಮಲಗಬೇಡ, ಏಕೆಂದರೆ ನಿನ್ನ ಮೈಯಿಂದ ದುರ್ನಾತ ಹೊರಡ್ತದೆ, ಬಿಕಾಸ್ ಯು ಸ್ಟಿಂಕ್. ಆವಾಗ ರತ್ನ ಹೇಳ್ತಾಳೆ, ಯು ಆರ್ ಇನ್ ನೋ ಕಂಡೀಷನ್ಸ್ ಟು ಸ್ಲೀಪ್ ನೆಕ್ಸ್ಟ್ ಟು ಯು ಸ್ಟಿಂಕ್. ನಿನ್ನ ಮೈಯಿಂದ ದುರ್ನಾತ ಬರ್ತದೆ, ನಿನಗೆ ಯೋಗ್ಯತೆ ಇಲ್ಲ ನನ್ನ ಪಕ್ಕದಲ್ಲಿ ಮರಗಲಿಕ್ಕೆ. ಈ ರೀತಿ ಹೇಳ್ತಕ್ಕಂಥ ಹೆಂಡಂದರು ಇದ್ದಾರೆ. ಆಗ ಅವನು ಹೇಳ್ತಾನ, ಹೌದು, ನನ್ನ ಮೈಯಿಂದ ದುರ್ನಾತ ಬರ್ತದೆ, ನಿನ್ನ ಮೈಯಿಂದ. ಆ್ಯಂಡ್ ಯು ವಿತ್ ಯುವರ್ ಸ್ಮೆಲ್ ಆಫ್ ಜಸ್ಮಿನ್ ಆ್ಯಂಡ್ ಚೀಪ್ ಅತ್ತರ್ ಬಳಸ್ತೀಯಲ್ಲ, ನಿನ್ನ ವಿವಿಧ ಸಂಗತಿಗಳನ್ನು, ವಸ್ತುಗಳನ್ನು ಬಳಸ್ತೀಯಲ್ಲ, ನಿನ್ನ ಮೈಯಿಂದ ಇಂಥ ಒಂದು ದುರ್ನಾತ ಬರ್ತದೆ ಅನ್ನೋ ಕಲ್ಪನೆ ನಿನಗಿದೆ ಅಂತ ಅಂತಾರೆ. ಸೊ ಈ ಪತಿ ಪತ್ನಿಯರ ನಡುವಿನ
ಸಂಬಂಧ ನಾಟಕದಲ್ಲಿ ಸುಧಾರಿಸೋದಿಲ್ಲ. ಇಬ್ಬರ ಕನಸು, ಇಬ್ಬರ ಗುರಿ ಒಂದೇ ಆಗಿದ್ದರೂ ಕೂಡ ರತ್ನಾಗೆ ತನ್ನ ಗಂಡ ನರ್ತನಕಾರನಾಗೋದು, ಡ್ಯಾನ್ಸರ್ ಆಗೋದು ಬೇಕಾಗಿರೋದಿಲ್ಲ. ತನ್ನ ಗುರಿ ಸಾಧನೆಗೆ ಅವನನ್ನು ಕೇವಲ ಏಣಿಯನ್ನಾಗಿ ಅವಳು ಬಳಸ್ಕೋತಾಳೆ. ಪತ್ನಿಯ ಸೌಂದರ್ಯವನ್ನು ಜಯರಾಜ್ ಮೆಚ್ಚಿಕೊಡ್ತಾನೆ. ಯಾಕಂದರೆ ಹಿ ಮ್ಯಾರಿಡ್ ಹರ್ ಬಿಕಾಸ್ ಶಿ ಲುಕ್ಡ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಅವಳ ರೂಪದ ಬಗೆಗೆ ಅವನಿಗೆ ಖೇದ ಇದೆ. ನಿನಗೆ ಇಷ್ಟು ದೇವರು ಒಳ್ಳೆಯ ರೂಪ ಕೊಟ್ಟಿದ್ದಾನೆ, ಬಟ್ ಈ ರೂಪವನ್ನು ನೀನು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ, ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ ಅಂತೇಳಿ. ಹೆಂಡತಿಯನ್ನು ನೋಡಿದಾಗ ಇನ್ನೊಂದು 4-5 ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. 8 ಗಂಟೆ ಆಗಿದೆ, ಸಮಯ ನೋಡಿದ್ದೇನೆ. ವಾಟ್ ಎ ಬ್ಯೂಟಿ ಯು ಆರ್. ಈಸ್ ದಟ್ ವೈ ಯು ಲೈಕ್ ಟು ಡಾನ್ಸ್, ಟು ಹ್ಯಾವ್ ಮೆನ್ ಅಡ್ಮೈರ್ ಯುವರ್ ಸೆಟ್ಸ್ ಅಂತ. ಏನು ಸೌಂದರ್ಯ ಇದೆಯಲ್ಲ, ಅದ್ಭುತವಾದ ರೂಪವತಿ ನೀನು, ಅದಕ್ಕಾಗಿಯೇ ನೃತ್ಯ ಮಾಡಬೇಕು ಅಂತ ಅಂದ್ಕೊತೀವಿ. ಯಾಕಂದರೆ ಪುರುಷರು ಬಂದು ನಿನ್ನ ಶರೀರದ ಅಂಗಾಂಗಗಳನ್ನು ಕೊಡಬೇಕಲ್ಲ ಅಂತಕ್ಕಂಥ ಒಂದು ವ್ಯಂಗ್ಯಭರಿತ ಮಾತನ್ನು ಅವನು ಹೇಳ್ತಾನೆ. ಅವಾಗ ಅವಳು ಅಂತಾಳೆ, ಐ ವಿಶ್ ಯು ವುಡ್ ಡೂ ಸಮಥಿಂಗ್ ಯೂಸ್ಫುಲ್ ಬಿಫೋರ್ ಇಟ್ ಇಸ್ ಟು ಲೇಟ್. ಏನಾದರೂ ಪ್ರಯೋಜನಕ್ಕೆ ಬರುವಂಥದ್ದು ಮಾಡು ಕಣ್ಣನೆ ಹೇಳ್ತಾಳೆ. ಈ ನನ್ನ ಮಾತಿನ ಕೊನೆ ಘಟ್ಟಕ್ಕೆ ನಾನು ಬಂದಿದ್ದೇನೆ. ತಡ ಮಾಡದೆ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು ಏನಾದರೂ ಮಾಡು. ಅವಾಗಂತ ನಾವು ಏನಾದರೂ ಮಾಡು, ಡಾನ್ಸರ್ ಆಗಬೇಡ ಅಂತಲ್ವೇ. ನೀನು ನನಗೆ ಬೇರೆ ಉದ್ಯೋಗ ಮಾಡಂತೆ. ನನಗೆ ನೀನು ಡಾನ್ಸರ್ ಆಗಬೇಕು, ನಾನು ನಿನ್ನ ಮುಂದೆ ಕೊಳಲು ಓದಬೇಕಾ, ತಬಲಾ ಬಾರಿಸ್ಬೇಕಾ, ಪೇಟಿ ನುಡಿಸ್ಬೇಕಾ, ಅಥವಾ ಕೊರಿಯೋಗ್ರಫಿ ಮಾಡಬೇಕಾ, ಅಥವಾ ನಾನು ಕುರ್ಚಿಗಳನ್ನು ಇಡಬೇಕಾ, ಮೇಜುಗಳನ್ನು ಇಡಬೇಕಾ, ಲೈಟ್ ಆನ್ ಆಫ್ ಮಾಡಬೇಕಾ? ಇದೆಲ್ಲ ನೀನು ಬಯಸೋದು. ಏನಾದರೂ ಮಾಡುವಂತೆ, ಏನಾದರೂ ಮಾಡಬೇಕಾಗಿಲ್ಲ, ನಾನು ಡಾನ್ಸರ್ ಆಗಬೇಕು, ನೀನು ಅದನ್ನು ಸರ್ವನಾಶ ಮಾಡಿದೀಯಾ, ನನ್ನ ಕನಸನ್ನು ನುಚ್ಚು ಮಾಡಿದೀಯಾ ಅಂತ. ಅವಳಂತಾಳೆ, ಆಯಿತು ಸರಿ, ನಾನು ನಿನಗೆ ಏನು ಮಾಡಬೇಕು ನಾನು ನಿನಗೆ? ಅವಾಗ ಹೇಳ್ತಾನೆ, ಹಿಂದಿರುಗಿಸು, ರಿಟರ್ನ್ ದ ಥಿಂಗ್ ಟು ಮೀ, ಹಿಂದಿರುಗಿಸು. ಕೇಳಿಸ್ಬೇಕು. ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದು ಕರೆ ಬಂದಿದ್ದರಿಂದ ಡಿಸ್ಕನೆಕ್ಟ್ ಆಯಿತು. ಅವನು ಹೇಳ್ತಾನೆ, ನೀನು ನನ್ನ ಸ್ವಾಭಿಮಾನವನ್ನು, ನನ್ನ ಆತ್ಮಗೌರವವನ್ನು ನೀನು ಹಿಂದಿರುಗಿಸು ಅಂತ ಅವನು ಅಂತಾನೆ. ನಾಟಕದ ಕೊನೆಗೆ ಜಯರಾಜನ ಮಾತು ನಾಟಕದ ಕೊನೆಗೆ ಜಯರಾಜನ ಮನೆಯನ್ನು ಕೆಡವಿ ಬಂಗಲೆಯನ್ನು ಕಟ್ಟಲಾಗ್ತದೆ. ನಂತರ ಅದು ಬಹುಮಾಡಿ ಕಟ್ಟಡವಾಗಿ ಮಾರ್ಪಾಡುವಂಥದ್ದು. ಜಯರಾಜ್ ರತ್ನರ ಒಬ್ಬಳೆ ಮಗಳು ವಿಶ್ವಾಸನನ್ನ ಲಗ್ನವಾಗಿ ಗರ್ಭವತಿ ಆಗ್ತಾಳೆ. ಕೊನೆಗೆ ಜಯರಾಜ್ ಕಾಟಿನ ಮೇಲೆ ಭಾಳ ಕ್ಷೀಣವಾಗಿ ಬಿದ್ದಿರ್ತಾನೆ. ಅವನ ಆರೋಗ್ಯ ಹದಗೆಟ್ಟಿರ್ತದೆ. ಆ ಮನೆಯ ಮುಂದೆ ಒಂದು ಗೋಲ್ಮಹರ್ ಮರ ಇರ್ತದೆ. ಅದನ್ನು ಕಡಿದು ಹಾಕುವ ಒಂದು ದೃಶ್ಯ ಇದೆ. ಅದು ಒಂದು ದೊಡ್ಡ ಮೆಟಾಫರ್. ಯಾಕಂದರೆ ಜನರಿಗೆ ಓಡಾಡಲಿಕ್ಕೆ ಅಡ್ಡಿಪಡಿಸ್ತದೆ ಎಂಬ ಕಾರಣಕ್ಕಾಗಿ ಆ ಗಿಡವನ್ನು ಕಡಿದು ಹಾಕ್ತಾರೆ. ಅದೊಂದು ದೊಡ್ಡ ರೂಪಕ. ಅದು ಜಯರಾಜನ ಕನಸುಗಳು, ಆಸೆ, ಆಕಾಂಕ್ಷೆ ನುಚ್ಚುನೂರು ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈ ಒಂದು ಮೆಟಾಫರ್ ಭಾಳ ಸಮರ್ಥವಾಗಿ ವ್ಯಕ್ತಪಡಿಸ್ತದೆ ಅಂತ ನಾನು ಹೇಳ್ತೇನೆ. ಈಗ ಹೇಳಿದಾಗೆ ನಾಟಕದ ಕೊನೆಯ ಮಾತು ಕೂಡ ಡಾನ್ಸ್ಗೆ ಸಂಬಂಧಪಟ್ಟಿದ್ದು. ತಾಯಿ ತನ್ನ ಡ್ಯಾನ್ಸವನ್ನು, ತನ್ನ ಮಗಳ ಡ್ಯಾನ್ಸವನ್ನು, ಅವರಿಬ್ಬರು ಸೇರಿ ಮಾಡ್ತಕ್ಕಂಥ ಡ್ಯಾನ್ಸವನ್ನು ನೆನಪು ಮಾಡೋದ್ರ ಮೂಲಕ ಈ ನಾಟಕ ಮುಕ್ತಾಯ ಆಗ್ತದೆ. ಒಟ್ಟಲ್ಲಿ ಹೇಳಬೇಕಂತಂದರೆ ಮಹೇಶ್ ದತ್ತಾನಿ ಭಾರತದ ಅತ್ಯಂತ ಮಹತ್ವದ ನಾಟಕಕಾರರಲ್ಲಿ ಒಬ್ಬರು. ಅವರು ಈಗಲೂ ಕೂಡ ನಾಟಕಗಳನ್ನು ಬರಿತಾ ಇದ್ದಾರೆ. ಈ ಹೋಮೋಸೆಕ್ಸುವಾಲಿಟಿ ಬಗೆಗೆ ಮತ್ತು ಜೆಂಡರ್ದ ಬಗೆಗೆ, ಈ ಬೇರೆ ಬೇರೆ ಸಮಕಾಲೀನ ಸಾಮಾಜಿಕ ತಲ್ಲಣಗಳ ಬಗ್ಗೆ, ಸಮಸ್ಯೆಗಳ ಬಗೆಗೆ ಅವರು ರಂಗಭೂಮಿಯ ಮೇಲೆ ಹೆಚ್ಚು ಚರ್ಚೆಯನ್ನು ಮಾಡ್ತಾರೆ. ಈ ರೀತಿಯ ಕೆಲಸವನ್ನು ಬೇರೆ ನಾಟಕಕಾರರು ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಾಟಕದ ಬಗೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅರವಿಂದ್ ಕುಲಕರ್ಣಿ ಅವರಿಗೆ
ಮತ್ತು ನನ್ನ ಮಾತುಗಳನ್ನು ಕೇಳಿದ ಎಲ್ಲ ಹಿರಿಯರಿಗೆ, ಕಾಕಡಿಕಿ ಸರ್ ಇದ್ದಾರೆ, ಅನಿತಾ ಮೇಡಮ್ ಅವರಿದ್ದಾರೆ, ಅರವಿಂದ್ ಇದ್ದಾರೆ, ಬೇರೆ ಬೇರೆ ಸಾಕಷ್ಟು ಜನ ಹಿರಿಯರು ನನ್ನ ಮಾತುಗಳನ್ನು ಕೇಳಿದ್ರಿ. ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.